ಇಂದಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ನಾವು ಆತ್ಮ ವಿಕಾಸ, ಆತ್ಮ ಪರಿಣತಿ, ಇಲ್ಲಾಂದ್ರೆ ಆತ್ಮ ವಿಕಾಸ, ಅದರಲ್ಲಿರುವಂಥ ಹಂತಗಳು, ಅದರಲ್ಲಿರುವಂಥ ಸ್ಟೇಜಸ್, ಈ ಹಂತಗಳ ಬಗ್ಗೆ, ಆತ್ಮ ವಿಕಾಸದಲ್ಲಿರುವಂಥ ಹಂತಗಳು. ಸೊ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ತಿಳ್ಕೊಳಕ್ ಮುಂಚೆ ಈ ಸೋಲ್ ಎವಲ್ಯೂಷನ್, ಆತ್ಮ ವಿಕಾಸ ಅನ್ನೋದು ಬಹಳ ಪ್ರಾಮುಖ್ಯತೆ ಇರುವಂತಹ ಅಂಶ. ಇದು ಪ್ರತಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇದ್ರೆ ಖಂಡಿತವಾಗಿ ಈ ಆಧ್ಯಾತ್ಮಿಕ ವಿಕಾಸ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅತ್ಯುತ್ತಮ ಉಪಯೋಗ ಆಗುತ್ತೆ ನಿಮಗೆ. ಅಂದ್ರೆ ಇದು ಅತ್ಯುತ್ತಮ ಅವಶ್ಯಕತೆ ಅಂತ ಹೇಳ್ಬೋದು. ಇದು ಎಷ್ಟೋ ಅವಶ್ಯಕ ಇರುವಂತ ಒಂದು ಅಂಶ. ಯಾವುದು? ಈ ವಿಶೇಷ ಆಧ್ಯಾತ್ಮಿಕ ಅಂಶ, ಆಧ್ಯಾತ್ಮಿಕ ಜ್ಞಾನ ಏನಂತಂದ್ರೆ ಈ ಆತ್ಮ ವಿಕಾಸ. ಅದರಲ್ಲಿ ಇರುವಂತ 7 ಹಂತಗಳು ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಸೊ ನಿನ್ನೆ ಕ್ಲಾಸಲ್ಲಿ, ತರಬೇತಿಯಲ್ಲಿ ನಾವು ಒಂದು ಕುಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಅಂದ್ರೆ ಸೃಷ್ಟಿ ರಚನೆ ಹೇಗಿರ್ತದೆ, ಸೃಷ್ಟಿ ರಚನಾ ಯಾವ ತರ ಆಯ್ತು, ಪ್ರಕೃತಿ, ಪುರುಷ, ಎಲ್ಲ ಸೃಷ್ಟಿಕರ್ತದಿಂದ, ಪರಮಾತ್ಮದಿಂದ ಯಾವ ತರ ಉತ್ಪನ್ನ ಆಗತ್ತೆ, ಇದೆಲ್ಲ ಕೂಲಂಕಷವಾಗಿ ತಿಳ್ಕೊಂಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಸೊ ಸ್ನೇಹಿತರೆ, ನಾವೆಲ್ಲರಿಗೂ ಗೊತ್ತು, ನಾವೆಲ್ಲರೂ ಆತ್ಮ ಪದಾರ್ಥಗಳು. ಅಂದ್ರೆ ನಾವೆಲ್ಲ ಸೋಲ್ ಕಾನ್ಶಿಯಸ್ನೆಸ್, ಅಂದ್ರೆ ಆತ್ಮ ಪದಾರ್ಥಗಳು, ಆತ್ಮಗಳು. ಆದ್ರೆ ಆತ್ಮ ಸ್ವರೂಪಿಗಳಾಗಿ ಈ ದೇಹ ಒಳಗಡೆ ಪ್ರವೇಶಿಸಿ ಈ ದೇಹ ಒಳಗಡೆ ನಾವು ನಿವಾಸ ಮಾಡ್ತಾ ಇದ್ವಿ ಅಲ್ವಾ? ಅಂದ್ರೆ ಈ ಮಾನವ ದೇಹದ ರೂಪದಲ್ಲಿರುವಂತ ಆತ್ಮ ಸ್ವರೂಪಿಗಳು ನಾವೆಲ್ಲರೂ ಸ್ನೇಹಿತರೆ. ಈ ಭೂಮಿ ಮೇಲೆ ನಾವೊಂದೇ ಅಲ್ಲ, ಇಡೀ ಜಂತು ಜಾತಿ, ವೃಕ್ಷ ಜಾತಿ ಪ್ರತಿಯೊಂದೂ ಅಷ್ಟೇ. ಎಲ್ಲದೂ ಅದೊಂದು ಆತ್ಮ ಸ್ವರೂಪಿಗಳೇ. ಅಂದ್ರೆ ಪ್ರತಿಯೊಂದರಲ್ಲಿನೂ ಆತ್ಮ ಚೈತನ್ಯ ಇರುತ್ತೆ, ಆತ್ಮ ಪದಾರ್ಥ ಯಾವಾಗ್ಲೂ ಇರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅದೇ ತರ ನಾವು ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇರೋಂಥ ಮಾನವ ರೂಪದಲ್ಲಿರುವಂತ ದೇವರುಗಳು ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆದ್ರೆ ಈ ದೇವರುಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಮನಸ್ತತ್ವ ಇರುತ್ತೆ. ಅವರವರು ಮನಸ್ತತ್ವ, ಅವರವ್ರ ಮನಸ್ಸು, ಆ ಮನಸ್ಸು ಲಕ್ಷಣಗಳ ಮೇಲೆ ಆಧಾರ ಆಗತ್ತೆ ಸ್ನೇಹಿತರೆ. ಅಂದ್ರೆ ಸೊ ಒಬ್ಬೊಬ್ರು ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಜೀವನ ಪ್ರಯಾಣದಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ಏನಾಗತ್ತೆ, ಅವರು ಜೀವನದಲ್ಲಿ ಯಾರ್ಯಾರು ಅವ್ರ ಪೇರೆಂಟ್ಸ್ ಆಗ್ಬೋದು, ಅವರು ಸ್ನೇಹಿತರಾಗ್ಬೋದು, ಎಲ್ಲರಿಂದ, ಈ ಸೊಸೈಟಿಯಿಂದ, ಸಮಾಜದಿಂದ ಹೊಂದಿರುವಂಥದ್ದು ಈ ಮನಸ್ಸು. ಈ ಮನಸ್ಸು ಅನ್ನೋದು ಯಾವ ಪ್ರೇರಣೆ ತಗೊಂತದೋ, ಯಾವ ಲಕ್ಷಣಗಳು ಹೊಂದಿರ್ತದೆ ಅಂತಂದ್ರೆ ಖಂಡಿತವಾಗಿ ಅವ್ರ ಸುತ್ತು ಪರಿಸರಲ್ಲಿರುವಂತ ಪೇರೆಂಟ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಸ್ನೇಹಿತರಾಗ್ಬೋದು, ಎಲ್ಲಾದ ಮೇಲೆ ಆಧಾರ ಆಗುತ್ತೆ ಸ್ನೇಹಿತರೆ. ಈ ತರ ನಾವು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿ ಮಾನವನು ಈ ಭೂಮಿ ಮೇಲೆ ಆ ತರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ ಸ್ನೇಹಿತರೆ. ಮೊದಲನೇದಂದ್ರೆ ನಾವು ಭೂಮಿ ಮೇಲೆ ನಾವು ಇನ್ನು ಸ್ವಲ್ಪ ಗಮನಿಸ್ತಾ ಹೋದ್ರೆ, ಮೊದಲನೇದು ನಮ್ಮ ದೇಹ ಮತ್ತೆ ಮನಸ್ಸು. ಪ್ರತಿಯೊಂದು ಬದಲಾವಣೆ ಆಗ್ತಾನೆ ಇರ್ತದೆ ನೋಡಿ. ಸೊ ನಾವು ಒಂದು ಶಿಶುವಾಗಿ ಜನ್ಮ, ಅಂದ್ರೆ ನಾವು ತಾಯಿ ಗರ್ಭದಿಂದ ಆಚೆ ಕಡೆ ಬಂದ್ಮೇಲೆ ಒಂದು ಶಿಶುವಾಗಿರ್ತೀವಿ ನಾವು. ಒಂದು ಶಿಶು ಅಂದ್ರೆ ಇನ್ಫ್ಯಾಂಟ್. ಸೊ ಏನು ಗೊತ್ತಿಲ್ಲ, ಸಣ್ಣ ಶರೀರ, ಮತ್ತೆ ಸಣ್ಣ ಶರೀರ ಇರ್ತದೆ. ಅದರಿಂದ ನಮ್ಮ ಬೆಳವಣಿಗೆ ಹೇಗಾಗತ್ತೆ, ಅದರಿಂದ ಒಂದು ಶಿಶುವಿಂದ ಮಗು ಆಗ್ತೀವಿ, ಮಗುವಿಂದ ಇನ್ನು ಸ್ವಲ್ಪ ಹೋದ್ರೆ ಯುವಕರಾಗ್ತೀವಿ, ಇನ್ನು ಸ್ವಲ್ಪ ಹೋದ್ರೆ ವೃದ್ಧರಾಗ್ತೀವಿ. ಅಂದ್ರೆ ಅದಾದ್ಮೇಲೆ ಪ್ರೌಢರಾಗ್ತೀವಿ, ಪ್ರೌಢ ದಶೆಗೆ ಬರ್ತೀವಿ. ಅದರಿಂದ ಮತ್ತೆ ವೃದ್ಧ ದಶೆಗೆ ಬರ್ತೀವಿ ಸ್ನೇಹಿತರೆ. ಸೊ ಈ ತರ ನೋಡ್ತಾ ಇದ್ರೆ ನಮ್ಮ ದೇಹವನ್ನು ಇಷ್ಟು ಹಂತಗಳಿದೆ, ದೇಹದಕ್ಕೂ ಇಷ್ಟು ಹಂತಗಳು. ಅಂದ್ರೆ ಒಂದೇ ತರ ದೇಹ ಇರಲ್ಲ. ನಾವು ಹುಟ್ಟದಿಂದ ಮತ್ತೆ ನಮ್ಮ ಕೊನೆ ಶ್ವಾಸವರೆಗೂ ಈ ದೇಹ ಎಷ್ಟೋ ಬದಲಾವಣೆ ಆಗ್ತದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಬದಲಾವಣೆ ಅನ್ನೋದು ಪ್ರತಿಯೊಂದು ಕಡೆ ಇರೋದೇ. ಇದು ಎಲ್ಲಿ ಬದಲಾವಣೆ ಇಲ್ಲ ಅಂತ ಯಾವುದೂ ಇಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹ ಒಳಗಡೆ ಇದೆ, ನಮ್ಮ ದೇಹ ಮುಖಾಂತರ ನೋಡಿದ್ರು ನಮ್ಮ ದೇಹವನ್ನು ಅಷ್ಟೇ. ಸೊ ನಮ್ಮ ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡ ವಯಸ್ಸುವರೆಗೂ, ಎಷ್ಟೇ ನಿಮ್ಮ ವಯಸ್ಸಿದೋ ಆ ವಯಸ್ಸುವರೆಗೂ ನೋಡಿದ್ರೆ ಈ ದೇಹವನ್ನು ಎಷ್ಟೋ ಬದಲಾವಣೆಗೆ ಲೋನ್ ಆಗಿದೆ. ಈಗಾಗಲೇ ಬದಲಾವಣೆ ಅದ್ರ ಒಳಗಡೆ ಆಗಿದೆ ಅಲ್ವಾ? ಅದು ನಾವು ನೋಡ್ತಾನೆ ಇದ್ದೀವಿ.
ಸೊ ದೇಹ ಯಾವ ತರ ಬೆಳೀತಾ ಇದೆ, ಯಾವ ತರ ಅದು, ಸೊ ಅದು ವಯಸ್ಸು ತಕ್ಕಂತ ಆ ದೇಹ ಅನ್ನೋದು ಬೆಳೀತಾ ಹೋಗ್ತದೆ. ಸೊ ಯಾವ್ಯಾವ್ದು ಬದಲಾವಣೆ ಆಗ್ಬೇಕು ಅದೆಲ್ಲ ಆಗ್ತಾನೆ ಇರ್ತದೆ, ಒಳಗಡೆ, ಅಂತರದಲ್ಲಿ, ಬಾಹ್ಯದಲ್ಲಿ ಸ್ನೇಹಿತರೆ. ಇದೇ ತರ ನಮ್ಮ ಮನಸ್ಸು ನೋಡ್ಕೊಳ್ಳಿ. ನಾವೊಂದು ಮಗುವಾಗಿ, ಒಂದು ಶಿಶುವಾಗಿರುವಾಗ ಏನು ಮನಸ್ಸಿಲ್ಲ, ಮನಸ್ಸು ಶೂನ್ಯ. ಆಮೇಲೆ ಮಗುವಾಗಿರುವಾಗ ಸ್ವಲ್ಪ ಸ್ವಲ್ಪ ಮನಸ್ಸು ಅನ್ನೋದು ಉತ್ತೇಜಿತ ಆಗ್ತಾ ಬರ್ತದೆ, ಒಂದು ಜನಿಸ್ತಾ ಇದೆ ಅಲ್ವಾ. ಸ್ವಲ್ಪ ಅವಾಗವಾಗ ಆ ಮನಸ್ಸು ಅನ್ನೋದೊಂದು ಉತ್ಪನ್ನ ಆಗ್ತಾ ಇರ್ತದೆ, ಯಾವ ಮಗು ಇರುವಾಗ. ಸ್ವಲ್ಪ ಅಲ್ಲಿಂದ ಯುವಕರಾಗುವಾಗ, ಟೀನೇಜ್ ಬರುವಾಗ ಏನಾಗುತ್ತೆ, ಸ್ವಲ್ಪ ಹೆಚ್ಚಾಗತ್ತೆ ಆ ಮನಸ್ಸು. ಯಾಕಂದ್ರೆ ಈಗಾಗಲೇ ನಮ್ಮ ಸ್ನೇಹಿತರು, ಸುತ್ತಮುತ್ತ ಇರುವಂತಹ ಪರಿಸರಗಳು, ಮತ್ತೆ ಒಂದು ಯಾವುದೇ ಶಾಲೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಟೀಚರ್ಸ್ ಆಗ್ಬೋದು, ನಮ್ಮ ಪೇರೆಂಟ್ಸ್ ಆಗ್ಬೋದು, ಎಲ್ಲದು ಅವ್ರು ಏನೇನು ಹೇಳ್ತಾ ಇರ್ತಾರೋ ಅದೆಲ್ಲ ಕೇಳಿಸ್ಕೊಳ್ತಾ ಇರ್ತದೆ ಅಲ್ವಾ. ಕೇಳಿಸ್ಕೊಂಡು ಆ ಮನಸ್ಸನ್ನೋದು ಕೇಳಿಸ್ಕೊಂಡು ಏನಾಗತ್ತೆ, ಅದರಿಂದ ನಿರ್ಮಿತ ಆಗ್ತಾ ಹೋಗ್ತದೆ. ಅಂದ್ರೆ ಅದರಿಂದ ಕನ್ಸ್ಟ್ರಕ್ಷನ್, ಅಂದ್ರೆ ಅಲ್ಲಿಂದ ಶುರು ಆಗ್ತದೆ, ಮನಸ್ಸು ಅನ್ನೋದು ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಈ ತರ ಸ್ನೇಹಿತರೆ, ಈಗ ಈ ವಯಸ್ಸಲ್ಲಿ ನಾವಿರುವಂತ ಈ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ, ನಾವೊಂದು ಯಾವುದೇ ಒಂದು ಜಾಬ್ ಅಲ್ಲಿ ತೊಡಗಿಸ್ಕೊಂಡಿರ್ತೀವಿ, ಜಾಬ್ ಮಾಡ್ತಾ ಇರ್ತೀವಿ, ಒಂದ್ ಕಡೆ ಫ್ಯಾಮಿಲಿ ಇರುತ್ತೆ, ಇನ್ನೊಂದು ಕಡೆ ಬೇರೆ ಬೇರೆ ಬಾಧ್ಯತೆಗಳಿರ್ತದೆ. ಇದೆಲ್ಲ ನೋಡ್ತಾ ಹೋದ್ರೆ ನಮ್ಮ ಮನಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂತು, ಶೂನ್ಯದಿಂದ ಹೇಳ್ಬೇಕಂದ್ರೆ ಇತ್ತೀಚಿನ ಅಂದ್ರೆ ಈಗಿರುವಂತ ಮನಸ್ಥಿತಿಗೆ, ನಾವು ಮಗುವಾಗಿ ಶಿಶುವಾಗಿರುವಂತ ಮನಸ್ಥಿತಿಗೆ ಎಷ್ಟು ಎಷ್ಟು ವ್ಯತ್ಯಾಸ ಇದೆ ನೋಡಿದ್ರೆ. ಅಂದ್ರೆ ಎಷ್ಟು ಹಂತಗಳು ದಾಟ್ಕೊಂಡು ಬಂದಿದೀವಿ ನಾವು ಅಲ್ವಾ. ಇಷ್ಟು ಹಂತಗಳು ಮನಸ್ಸಲ್ಲಿ ಆಗ್ತಾ ಇದೆ, ಮನಸ್ಸಲ್ಲಿ ಬದಲಾವಣೆ ಇದೆ, ಮತ್ತೆ ದೇಹದ ಪರಿಣಾಮದಲ್ಲಿ ಬದಲಾವಣೆ ಇದೆ ಅಂತ ಅಂದ್ರೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಬದಲಾವಣೆ ಅನ್ನೋದು ಸಹಜ ಲಕ್ಷಣ. ಈ ಪ್ರಕೃತಿಯಲ್ಲಿ, ಈ ನಿಸರ್ಗದಲ್ಲಿ ಒಂದು ಸಹಜವಾದ ಆಗುವಂತ ಒಂದು ಲಕ್ಷಣ ಸ್ನೇಹಿತರೆ, ಇದು ಅರ್ಥ ಮಾಡ್ಕೋಬೇಕು ನಾವು. ಇದು ಸಹಜವಾದ ಇರುವಂತ ಒಂದು ಲಕ್ಷಣ, ಒಂದು ವಿಧಾನ ಇದು. ಇದೇನು ಇದು ಇದು ಒಂದು ಒಂದು ವ್ಯಕ್ತಿ ಯಾವುದು ವೈಯಕ್ತ ಎಲ್ಲ ಇದೆ, ಅಂದ್ರೆ ಒಂದು ವ್ಯಕ್ತಿಗೆ ಸಂಬಂಧಿತ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಂದು ಗುಂಪಿಗೆ ಸಂಬಂಧಿತ ಅಲ್ಲ, ಈ ಇಡೀ ಮಾನವ ಕುಲಕ್ಕೆ, ಇಡೀ ಈ ಪ್ರಪಂಚದಲ್ಲಿ, ಈ ನಿಸರ್ಗದಲ್ಲಿರುವಂತ ಪ್ರತಿಯೊಂದು ಅಂಶಕ್ಕೂ ಹೇಳ್ಬೇಕಂದ್ರೆ, ಖನಿಜ ಸಾಮ್ರಾಜ್ಯ ತಗೊಳ್ಳಿ. ನಾವೇನ್ ಅನ್ಕೊಂತೀವಿ, ಖನಿಜ ಸಾಮ್ರಾಜ್ಯ ನೋಡಕ್ಕೆ ನೋಡಕ್ಕೆ ಒಂದು ಯಾವುದೋ ಪರ್ವತಗಳು ಅಲ್ವಾ. ಸೊ ಇಂಥದ್ದೆಲ್ಲ ಕಾಣಿಸ್ತಾ ಇರ್ತದೆ ನಮಗೆ, ಮೌಂಟೇನ್ಸ್ ತರ. ನಾವು ಅನ್ಕೊಂತೀವಿ ಇದೆಲ್ಲ ಹಾಗೆ ಇರ್ತದೆ, ಇದೇನು ಇದರಲ್ಲಿ ಬದಲಾವಣೆ ಇಲ್ಲ ಅಂತ ನಾವು ಅನ್ಕೊಂತೀವಿ. ಆದ್ರೆ ಅದ್ರ ಒಳಗಡೆ ಬದಲಾವಣೆ ಇದೆ, ಅದ್ರ ಒಳಗಡೆನೂ ಬದಲಾವಣೆ ಇದೆ. ಎಷ್ಟು ಬದಲಾವಣೆ, ನಿಧಾನವಾಗತ್ತೆ. ಆ ಬದಲಾವಣೆ ಅನ್ನೋದು ತುಂಬಾ ನಿಧಾನವಾಗತ್ತೆ. ಸಸ್ಯದಲ್ಲಿ ಬದಲಾವಣೆ ಇದೆ, ಜಂತುದಲ್ಲಿ ಬದಲಾವಣೆ ಇದೆ. ಎಲ್ಲಿ ಬದಲಾವಣೆ ಇಲ್ಲ, ಎಲ್ಲಿ ಚೇಂಜ್ ಇಲ್ಲ ಹೇಳಿ. ಪ್ರತಿಯೊಂದು ಕಡೆ ಚೇಂಜ್ ಆಗ್ತಾನೇ ಇರ್ತದೆ. ಅದೇ ತರ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮ ಬದಲಾವಣೆ ಹೇಗಾಗತ್ತೆ ಅದು ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಬೇಕು. ಅಂದ್ರೆ ನಾವೊಂದು ಆತ್ಮ ಈಗಾಗಲೇ ಅನ್ಕೊಂಡಿದ್ವಿ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ, ಆ ಜ್ಞಾನವನ್ನು ಪಡೆದಿದ್ದೀವಿ. ಏನಂತಂದ್ರೆ, ನಾವು ನಮ್ಮ ಸೃಷ್ಟಿಕರ್ತದಿಂದ ಬಿಡುಗಡಾಗಿ ಆಚೆ ಕಡೆ ಬಂದ ಮೇಲೆ ನಾವೊಂದು ಏನಾಗ್ತೀವಿ ಅಂದ್ರೆ ಏಕ ಆತ್ಮ ಆಗ್ತೀವಿ ಸ್ನೇಹಿತರೆ. ಏಕ ಆತ್ಮ ಅಂದ್ರೆ ಇಂಡಿವಿಜುವಲ್ ಸೋಲ್, ಪ್ರತ್ಯೇಕ ಆತ್ಮ ಆಗ್ತೀವಿ ನಾವು. ಆ ಪ್ರತ್ಯೇಕ ಆತ್ಮ ಆಗಿ ಈ ಭೂಮಿ ಮೇಲೆ ತಾಯಿ ಗರ್ಭದಿಂದ ಆಚೆ ಕಡೆ ಬಂದ ಮೇಲೆ ಈ ಮಾನವ ರೂಪದಲ್ಲಿ, ಮಾನವ ದೇಹದಲ್ಲಿ, ಸೊ ಈ ಪೂರ್ತಿ ಮಾನವ ದೇಹ ತೊಡಗಿಸಿಕೊಂಡು ಮಾನವ ದೇಹದಲ್ಲಿ ನಾವು ನಿವಾಸ ಮಾಡುತ್ತಾ ನಮ್ಮ ಜೀವನವನ್ನು ಕೊನಸಾಗ್ತೀವಿ ಸ್ನೇಹಿತರೆ. ಈ ತರ ಎಷ್ಟು ಜೀವನಗಳು, ಎಷ್ಟು ಎಷ್ಟು ಜನ್ಮಗಳು ನಾವು ತಗೊಂಡಿರ್ತೀವಿ, ನೂರಾರು ಜನ್ಮಗಳು ಅಲ್ವಾ. ನೂರಾರು ಜನ್ಮಗಳು ಸ್ನೇಹಿತರೆ. ಒಂದು ಮಾನವನಿಗೆ ಮಾತ್ರ ಮಾಧವ ಆಗುವಂತ ಅವಕಾಶ ಇದೆ. ಇದು ಯಾವ ಜೀವಿಕಿನೂ, ಯಾವ ಸಸ್ಯಕ್ಕೂ, ಇನ್ನು ಯಾವುದೇ ಖನಿಜ ಸಾಮ್ರಾಜ್ಯ, ಉಪ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಮೀನು ಸಾಮ್ರಾಜ್ಯ ಯಾವುದಕ್ಕೂ ಅವಕಾಶ ಇಲ್ಲ. ಯಾಕಿಲ್ಲ ಅಂದ್ರೆ, ಆ ಯಾವುದೇ ಸಾಮ್ರಾಜ್ಯ ತಗೊಂಡ್ರೆ ಅದ್ರ ಒಳಗಡೆ ಏನೋ ಸ್ವಲ್ಪ ಮಟ್ಟಕ್ಕೆ ಅದು ಒಂದು ಮನಸ್ಸು ಅಂತ ಇರ್ತದೆ. ಅದನ್ನು ಲಿಮಿಟೆಡ್ ಮೈಂಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ, ಸಹಜವಾಗಿರುವಂತ ಒಂದು ಮನಸ್ಸು ಅಷ್ಟೇ ಇರೋದು. ಅಂದ್ರೆ ನೋಡಿ, ಒಂದು ಜಂತು ತಗೊಳ್ಳಿ, ಆ ಜಂತು ಏನ್ ಮಾಡತ್ತೆ, ಊಟ ಮಾಡುತ್ತೆ, ನಿದ್ದೆ ಮಾಡುತ್ತೆ, ಮತ್ತೆ ಸಂತಾನೋತ್ಪತ್ತಿ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಸುತ್ಕೊಂಡು ಬರ್ತದೆ, ಮತ್ತೆ ಮಲ್ಕೊತದೆ. ಇದರಿಂದ ಏನು ಹೆಚ್ಚು ಮಾಡುತ್ತಾ, ಅದು ಸೃಜನಾತ್ಮಕತೆ ಇದೆಯಾ, ಕ್ರಿಯೇಟಿವಿಟಿ ಇದೆಯಾ, ಏನಾದ್ರೂ ಸೃಷ್ಟಿ ಮಾಡಕ್ ಸಾಧ್ಯ ಇದೆ ಅದರಿಂದ? ಅಲ್ವಲ್ಲ, ಏನೂ ಅಲ್ಲ ಅಲ್ವಾ. ಸೊ ಈ ತರ ನೋಡಿದ್ರೆ ಸ್ನೇಹಿತರೆ, ಆ ಜಂತುಕಿರುವಂತ ಅವಧಿಗಳದು ಪರಿಮಿತಿ ಅಷ್ಟೇ ಇರೋದು ಅಲ್ವಾ. ಅದು ಹೇಗೆ ಒಂದು ಮಾಧವನ ಆಗಕ್ಕೆ ಅವಕಾಶ ಇದೆ? ಇಲ್ಲ ಅಲ್ವಾ. ಸೊ ಆದ್ರೆ ಮಾಧವನು ಆಗಕ್ಕೆ ಏನಾಗ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಖಂಡಿತವಾಗಿ ಅವ್ರ ಒಳಗಡೆ ಹೆಚ್ಚು ಮನಸ್ಸಿರ್ಬೇಕು, ಬುದ್ಧಿ ಆಗಿರುವಂತ ಮನಸ್ಸಿರ್ಬೇಕು, ಬುದ್ಧಿ ಇರಬೇಕು, ವಿವೇಕ ಇರಬೇಕು, ಬುದ್ಧಿ ಇರಬೇಕು.
ಅವಾಗಲೇ ನಾವು ಮಾನವನು ಮಾಧವನಾಗಿ ತಯಾರಾದ ಸ್ನೇಹಿತರೆ. ಒಂದು ಮನಸ್ಸು ಮಾತ್ರ ವೃದ್ಧಿ ಮಾಡಿಕೊಂಡ್ರೆ ಸಾಧ್ಯವಿಲ್ಲ. ಒಂದು ಮನಸ್ಸು ಮಾತ್ರ ಎಷ್ಟೇ ಮನಸ್ಸಿಟ್ಕೊಳ್ಳಿ, ಆ ಮನಸ್ಸು ಹೇಗೆ ಏನೇನೋ ಮಾಡ್ಬೋದು. ಮನಸ್ಸಲ್ಲಿ ಎಷ್ಟೆಷ್ಟೋ ಚಟುವಟಿಕೆಗಳು ನೀವು ಇಟ್ಕೋಬಹುದು, ನಾವು ಈಗಾಗಲೇ ಹೊಂದಿರ್ಬೋದು. ಆದರೆ ಅದರಿಂದ ಮಾನವನು ಮಾಧವರು ಆಗಲ್ಲ. ಯಾವಾಗ ಮಾನವನು ಮಾಧವರು ಆಗೋದು ಅಂದ್ರೆ, ಸೊ ನಾವೇನ್ ಮಾಡ್ಬೇಕಂದ್ರೆ ಮನಸ್ಸು ಸ್ವಲ್ಪ ಸ್ವಚ್ಛಗೊಳಿಸ್ಕೊಂತ, ಬುದ್ಧಿನ ಹೆಚ್ಚು ಮಾಡುತ್ತಾ, ವಿವೇಕವನ್ನು ಹೆಚ್ಚು ಮಾಡ್ಕೊಂತ ಹೋದ್ರೆ ನಾವೇ ಮಾನವರೇ ಮಾಧವರಾಗ್ತಾನೆ. ಅದೊಂದು ಆ ಸ್ಥಿತಿಗೆ ಬರ್ತೀವಿ ನಾವು, ಖಂಡಿತವಾಗಿ ಬರ್ತೀವಿ ಸ್ನೇಹಿತರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಆ ಪ್ರಯತ್ನ ನಮ್ದು. ಆ ಪ್ರಯತ್ನ ಅನ್ನೋದು ಪ್ರತಿ ಜನ್ಮದಲ್ಲಿ ನಾವೇ ಮಾಡ್ಬೇಕು, ಇನ್ನು ಯಾರು ಮಾಡಕ್ ಸಾಧ್ಯವಿಲ್ಲ ಅಲ್ವಾ. ಇನ್ನು ನಮ್ ಬದಲವಾಗಿ ಇನ್ನು ಯಾರು ಮಾಡಕ್ ಸಾಧ್ಯವಿಲ್ಲ. ನಾವೇ ಮಾಡ್ಬೇಕು. ನಮ್ಮ ಜನ್ಮದಕ್ಕೂ, ನಮ್ಮ ಎಲ್ಲಾ ಚಟುವಟಿಕೆಗಳಿಗೂ, ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತ ಪ್ರತಿ ಪರಿಸ್ಥಿತಿಗೂ, ಪ್ರತ್ಯೇಕ ಪರಿಸ್ಥಿತಿ ಯಾವುದೇ ಇದ್ರೂ ಎಲ್ಲದಕ್ಕೂ ನಾವೇ ಬಾಧ್ಯತೆ ತಗೋಬೇಕು ಸ್ನೇಹಿತರೆ. ಅದಕ್ಕೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ, ಇನ್ನು ಯಾರು ಅಲ್ಲ ಸ್ನೇಹಿತರೆ. ಸೊ ಈ ತರ ನೋಡ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ, ಇನ್ನು ಇದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಪ್ರತಿಯೊಂದು ಬದಲಾವಣೆ ಆಗತ್ತೆ. ಅದೇ ತರ ನಮ್ಮ ಆತ್ಮವನ್ನು ಬದಲಾವಣೆ ಆಗತ್ತೆ. ಅಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತದಿಂದ ಇನ್ನೊಂದು ಹಂತ ಹೋಗ್ತಾನೆ ಇರ್ತದೆ. ಇದು ನಿರಂತರ ಪ್ರಯಾಣ ಸ್ನೇಹಿತರೆ. ಮಾಧವರಾಗಕ್ಕೆ 400 ಜನ್ಮಗಳು ಬೇಕಾಗತ್ತೆ. ಸತತ ಅಂದ್ರೆ ಸುಮಾರು 400 ಜನ್ಮಗಳು ಬೇಕಾಗತ್ತೆ. ಅಂದ್ರೆ ಎಷ್ಟು ವರ್ಷ ಸ್ನೇಹಿತರೆ? ಅದು ಒಂದು ಜನ್ಮ 100 ವರ್ಷ ಅನ್ಕೊಂಡಿದ್ರೆ 40,000 ವರ್ಷಗಳು ಬೇಕಾಗತ್ತೆ ಒಂದು ಮಾನವರು ಮಾಧವರು ಆಗಕ್ಕೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೊ ಹತ್ರ 2 ಯುಗಗಳು ಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಏನ್ ಮಾಡ್ಬೇಕಂದ್ರೆ, ನಾವು ಎಚ್ಚರಿಕವಾಗಿದ್ರೆ ನೋಡಿ, ಈಗ ನೀವೆಲ್ಲರೂ ಈ ಜೂಮ್ ಸೆಷನ್ ಬಂದಿದ್ರಿ ಅಂದ್ರೆ ನಿಮ್ಮಲ್ಲಿ ಎಚ್ಚರಿಕೆ ಹೆಚ್ಚಾಗಿದೆ, ಜಾಗೃತ ಹೆಚ್ಚಾಗಿದೆ. ಆ ಜಾಗರೂಕತಾ ಎಚ್ಚರಿಕೆ ಅನ್ನೋದು ನಿಮ್ಗೆ ಈಗಾಗಲೇ ಹೆಚ್ಚಾಗಿದೆ ನಿಮ್ಮ ಒಳಗಡೆ. ಅದಕ್ಕೋಸ್ಕರನೇ ಈ ಸೆಷನ್ ಬಂದಿರೋದು. ಇಲ್ಲಾಂದ್ರೆ ಈ ಸೆಷನ್ ಬರಲ್ಲ. ಯಾವುದೋ ಒಂದು ಟೆಂಪಲ್ಗೆ ಹೋಗಿ ಕೂತ್ಕೊಂಡು ಒಳ್ಳೆಯ ನಾಮ ಜಪ ಮಾಡಿಕೊಂಡು, ಒಂದು ನಾಮ ಸಂಕೀರ್ತನ ಮಾಡಿಕೊಂಡು, ಒಂದು ಮಂತ್ರ ಜಪ ಏನೋ ಮಾಡಿಕೊಂಡು ಅಲ್ವಾ, ಒಂದು ಭಕ್ತಿ ಗೀತಗಳು ಆಡಿ ಆ ಥರ ಮನೆಗೆ ಹೋಗಿ ಊಟ ತಿನ್ಬೋದು, ಊಟ ಮಾಡಿಕೊಂಡು ಹಾಗೆ ಮಲ್ಕೊಂಡು ಮತ್ತೆ ಮೊನ್ನೆ ದಿವಸ ನಿಮ್ಮ ಕಾರ್ಯಕ್ರಮದ ಚಟುವಟಿಕೆ ನೋಡಿಕೊಂಡು ಮತ್ತೆ ಇನ್ನೊಂದು ದಿವಸ ಸಾಯಂಕಾಲನೂ ಯಾವಾಗಲೂ ಫ್ರೀ ಇರುವಾಗ ಮತ್ತೆ ಒಂದು ದೇವಾಲಯಕ್ಕೆ ಹೋಗಿ, ಒಂದು ಟೆಂಪಲ್ಗೆ ಹೋಗಿ ದೇವನ ದರ್ಶನ ಮಾಡಿಕೊಂಡು ಅಷ್ಟೇ ಸಾಧ್ಯವಾಗತ್ತೆ. ಅಷ್ಟಕ್ಕಿಂತ ಹೆಚ್ಚು ಸಾಧ್ಯವಾಗಲ್ಲ ಸ್ನೇಹಿತರೆ. ನಿಮ್ಮ ಪರಿಣಿತಿ ಚೆನ್ನಾಗಿಲ್ಲ ಅಂದ್ರೆ, ಅದೇ ನಿಮ್ಮ ಪರಿಣಿತಿ ಹೆಚ್ಚಾಗಿಲ್ಲ ಅಂದ್ರೆ, ನಿಮ್ಮ ಒಳಗಡೆ ಎಚ್ಚರಿಕೆ ಅನ್ನೋದು ಬಂದಿಲ್ಲ ಅಂದ್ರೆ, ಈಗ ನಿಮ್ಮ ಈ ಸ್ಥಿತಿಯಲ್ಲಿ ಏನಿರ್ಬೇಕಂದ್ರೆ ಖಂಡಿತವಾಗಿ ನಿಮ್ಮ ಒಳಗಡೆ ಎಚ್ಚರಿಕೆ ಇದೆ, ನಿಮ್ಮ ಒಳಗಡೆ ಪರಿಣಿತಿ ಜಾಸ್ತಿ ಇದೆ ಅಂತ ಅರ್ಥ. ಯಾಕಂದ್ರೆ ನೀವೆಲ್ಲರನ್ನು ಈ ಸೆಷನ್ ಅಂದ್ರೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ರಿ ಅಲ್ವಾ. ಇದು ಅರ್ಥ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಸೊ ಈ ತರ ಏನಾಗತ್ತಂದ್ರೆ ಪ್ರತಿ ನಾವೆಲ್ಲರೂ ಪ್ರತ್ಯೇಕ ಆತ್ಮಗಳು. ಸೊ ಪ್ರತ್ಯೇಕ ಆತ್ಮಗಳಂದ್ರೆ ಏಕಾತ್ಮಗಳು. ನಾವು ಈ ಭೂಮಿ ಮೇಲೆ ಸೊ ಈ ಜೀವನವನ್ನು ನಾವು ನಡೆಸ್ಕೊಂತ ಪ್ರತಿಯೊಬ್ಬರು ಮಾಧವರು ಆಗಕ್ಕೆ 400 ಜನ್ಮಗಳು ತಗೋಬೇಕಂದ್ರೆ ಏನಾಗತ್ತೆ ಅಂದ್ರೆ ಎಷ್ಟೋ ಹಂತಗಳಿರುತ್ತೆ ಇದರಲ್ಲಿ. ಎಷ್ಟು ಹಂತಗಳಂದ್ರೆ, ಮೊದಲನೇದಾಗಿ ನಾವು ಜನ್ಮ, ಸೊ ಅಂದ್ರೆ ಜಸ್ಟ್ ಬಾರ್ನ್ ಸೋಲ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅವಾಗ್ಲೇ ಹುಟ್ಟಿರುವಂತ ಒಂದು ಆತ್ಮ, ಎಲ್ಲಿಂದ? ನಮ್ಮ ದೇವರಿಂದ, ಸೃಷ್ಟಿಕರ್ತೆಯಿಂದ ಬಿಡುಗಡೆ ಆಗಿ ಮಾನವ ಜನ್ಮ ತಗೊಂಡು ಈ ಭೂಮಿ ಮೇಲೆ ಮೊದಲನೇ ಸಾರಿ ಬಂದ್ರೆ ಏನಾಗುತ್ತೆ ಸ್ನೇಹಿತರೆ, ಆ ಆತ್ಮನ್ ನಾವು ಆ ಏಕಾತ್ಮ, ಅದು ಪ್ರತ್ಯೇಕಾತ್ಮನೆ, ಅದೇನಂತ ಕರಿತೀವಿ ಅಂದ್ರೆ ಶಿಶು ಆತ್ಮ ಅಂತ ಕರಿತೀವಿ. ನೋಡಿ, ಈಗ 7 ಹಂತಗಳಿದೆ ಸ್ನೇಹಿತರೆ. ಈ ಆತ್ಮ ದಶದಲ್ಲಿ 7 ದಶಗಳಿದೆ, 7 ಹಂತಗಳಿದೆ. ಏನು ಅವೆಲ್ಲ ಏನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಶಿಶು ಆತ್ಮ, ಮಗುವಿನ ಆತ್ಮ ಅಲ್ವಾ, ಮಗುವಿನ ಆತ್ಮ, ಯುವ ಆತ್ಮ, ಮತ್ತೆ ಪ್ರಬುದ್ಧ ಆತ್ಮ, ಮತ್ತೆ ಅಲೆ ಆತ್ಮ, ಅತೀಂದ್ರಿಯ ಆತ್ಮ, ವಿಮುಖ ಆತ್ಮ ಅಂತಾನೂ ಹೇಳ್ಬೋದು. ಆಮೇಲೆ ಅನಂತಾತ್ಮ. ಈ 7 ದಶಗಳು, 7 ಹಂತಗಳಿದೆ ಈ ಆತ್ಮ ಪುರೋಗತಿಯಲ್ಲಿ ಸ್ನೇಹಿತರೆ. ಈ ಆತ್ಮ ಪರಿಣಿತಿಯಲ್ಲಿ ನೋಡಿ, ಈಗ ದೇಹ ಯಾವ ತರ ಪರಿಣಿತಿ ಹೊಂದಿದೆ, ದೇಹ ನಮ್ಮ ಬಾಡಿ ಎವಾಲ್ಯೂಷನ್ ಯಾವ ತರ ಆಗಿದೆ ಈಗ ನೋಡಿದ್ವಲ್ಲ. ಸೊ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ತಾನೆ ಇರ್ತದೆ ಬಾಡಿ, ಅಂದ್ರೆ ಬದಲಾವಣೆ ಆಗ್ತಾನೆ ಇರ್ತದೆ. ಮನಸ್ಸು ಬದಲಾವಣೆ ಆಗ್ತದೆ, ಅದೇ ತರ ಈ ಆತ್ಮನು ಬದಲಾವಣೆ ಆಗ್ತಾ ಇರ್ತದೆ. ಮೊದಲನೇದಾಗಿ ನಾನು ಬಂದಿರೋದು ಈ ಭೂಮಿ ಮೇಲೆ ಬಂದಿರುವಾಗ ಶಿಶು ಆತ್ಮವಾಗಿ ಬಂದಿದ್ದೆ ನಾನು. ಶಿಶು ಆತ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಎಲ್ಲದನ್ನು ಸ್ವಲ್ಪ ತಿಳ್ಕೊಂಡು ತಿಳ್ಕೊಂಡು ಪ್ರಯತ್ನ ಮಾಡೋಣ. ಯಾಕಂದ್ರೆ ಕೂಲಂಕಷವಾಗಿ ಹೇಳಕ್ ಹೋದ್ರೆ ಇನ್ನೂ ಒಂದು ಗಂಟೆ 2 ಗಂಟೆ ಬೇಕಾಗತ್ತೆ. ಅದು ಅಷ್ಟು ಸಮಯ ನಮ್ಗಿಲ್ಲ. ಸೊ ಇನ್ನೊಂದು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ನಾವು ಮುಗಿಸೋ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಈಗ ನೋಡಿ, ಶಿಶು ಆತ್ಮ ಅಂದ್ರೆ ಏನು? ಅಂದ್ರೆ ಅದು ಸ್ಥಿತಿಗತಿಯಲ್ಲಿ ಹೇಗಿರುತ್ತೆ ಅಂತಂದ್ರೆ, ಅದ್ರ ಚಟುವಟಿಕೆಗಳು ಏನಿರುತ್ತೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ.
ಶಿಶು ಆತ್ಮ ಅನ್ನೋದು ಸ್ನೇಹಿತರೆ ಮೊದಲನೇದಾಗಿ ಈ ಭೂಮಿ ಮೇಲೆ ಜನ್ಮ ತಗೊಂಡಿದ ಮೇಲೆ ಈ ದೇಹದಲ್ಲಿ ಆ ಆತ್ಮ ಪ್ರವೇಶಿಸಿದ ಮೇಲೆ ಅದನ್ನು ಶಿಶು ಆತ್ಮ ಅಂತ ಹೇಳ್ತೀವಿ ಅಲ್ವಾ. ಶಿಶು ಆತ್ಮ ಆ ಆ ಹಂತದಲ್ಲಿರುವಂತ ಆ ಮಾನವನು ಅಂತ ಅರ್ಥ ಅಲ್ವಾ. ಮಾನವ ರೂಪದಲ್ಲಿ ಆ ಆತ್ಮ ಆ ಮಾನವ ರೂಪದಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಅವನೇನೇನ್ ಮಾಡ್ತಾನೆ ಅಂದ್ರೆ ಖಂಡಿತವಾಗಿ ಪೂರ್ತಿ ದೇಹ ಜೊತೆಗೆ ಇರ್ತಾನೆ. ಈ ದೇಹ ಅಂದ್ರೆ ಬಾಡಿ ಕಾನ್ಶಿಯಸ್ನೆಸ್, ದೇಹ ಚೈತನ್ಯ ಜೊತೆಗೆ ಮಾತ್ರ ಇರ್ತಾನೆ. ಅವನಿಗೆ ಇನ್ನೇನು ಅರ್ಥ ಆಗಲ್ಲ. ಒಂದು ಮನಸ್ಸು ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಮತ್ತೆ ವಿವೇಕ ಇಲ್ಲ, ಬುದ್ಧಿ ಇಲ್ಲ, ಯಾವುದು ಇಲ್ಲ ಸ್ನೇಹಿತರೆ. ಅವ್ರಿಗಿರೋದು ಒಂದೇ, ಏನಂದ್ರೆ ಒಂದು ಜಂತು ಯಾವ ತರ ಮಾಡತ್ತೆ, ತಿನ್ನೋದು ಮತ್ತೆ ಮಲಗೋದು ಅಲ್ವಾ. ಆಮೇಲೆ ಸ್ವಲ್ಪ ಸುತ್ಕೊಂಡು ಬರೋದು, ಮತ್ತೆ ಸಂತಾನೋತ್ಪತ್ತಿ ಮಾಡೋದು, ಆ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳೋದು, ಇಷ್ಟೇ ಅಲ್ವಾ. ಅಷ್ಟೇ ಮಾಡ್ತಾನೆ. ಎಷ್ಟು ಜನ್ಮಗಳು ಮಾಡ್ತಾನೆ ಈ ತರ? ಒಂದು 70 ಲೈಫ್ಸ್ ಅಂದ್ರೆ 70 ವರ್ಷ, 70 ಜನ್ಮಗಳು. 70 ವರ್ಷ ಅಲ್ಲ, 70 ಜನ್ಮಗಳು ಅಂದ್ರೆ 60 70 ಜನ್ಮಗಳು ಇದೇ ತರ ಮಾಡ್ತಾ ಇರ್ತಾನೆ. ಆದ್ರೆ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಆ ತರ ಬರ್ತಾ ಬರ್ತಾ ಇರುವಾಗ ಕೊನೆ ಜನ್ಮಗಳಲ್ಲಿ ಈ ಆತ್ಮ ದಶ ಶಿಶು ಆತ್ಮ ಇದೆಯಲ್ಲ, ಆ ಶಿಶು ಆತ್ಮ ದಶದಲ್ಲಿ ಎಷ್ಟು ಜನ್ಮಗಳು ತಗೊಂತಾನೆ? ಅದೇ ಆತ್ಮ ದಶದಲ್ಲಿ ಎಷ್ಟು ಜನ್ಮಗಳು ತಗೊಂತಾನೆ? ಒಂದು 60 70 ಜನ್ಮಗಳು ತಗೊಂತಾನೆ. ಆವಾಗ ಬರ್ತಾ ಬರ್ತಾ ಒಂದು 60 70 ಜನ್ಮಗಳು ಆ ಕೊನೆ ಆತ್ಮದಶದಲ್ಲಿ ಆ ಆತ್ಮ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಅವನಿಗೆ ಹೆಚ್ಚು ಅರಿವು ಬರುತ್ತೆ ಸ್ನೇಹಿತರೆ. ಆ ಅರಿವು ಹೆಂಗಿರುತ್ತೆ ಅಂದ್ರೆ ಖಂಡಿತ ಅವನು ಬದಲಾವಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಏನ್ ಬದಲಾವಣೆ ಮಾಡಕ್ ಪ್ರಯತ್ನ ಮಾಡ್ತಾ ಅಂದ್ರೆ, ಇಲ್ಲಿ ನೋಡಿ ಇಷ್ಟುವರೆಗೂ ಏನ್ ಮಾಡ್ತಾ ಇದ್ದ ಅವನು ಮೂಲಾಧಾರ ಚಕ್ರ ಇರ್ತಾನೆ, ಅವ್ರು ತಮೋಗುಣದಲ್ಲಿ ಇರ್ತಾನೆ. ಎಲ್ಲಾರು ಯಾವುದೇ ಅವನಿಗೆ ಯಾವ್ದ್ರ ಬಗ್ಗೆನೂ ಅವ್ರಿಗೆ ಚಿಂತೆ ಇಲ್ಲ. ತಿನ್ನೋದು, ಮಲಗೋದು, ಮತ್ತೆ ಸಂತಾನೋತ್ಪತ್ತಿ ಆಗೋದು, ಅವ್ರ ಮಕ್ಕಳು ನೋಡೋದು, ಅದಕ್ಕೋಸ್ಕರ ಯಾರನ್ನೇ ಸಾಯಿಸ್ಬೇಕಂದ್ರೂ ರೆಡಿ ಇರ್ತಾನೆ ಅವನು ಅವ್ರ ಮಕ್ಕಳಕ್ಕೋಸ್ಕರ. ಮತ್ತೆ ಅವನ ಹೊರಗಡೆ ಈ ದೈವತ್ವದ ಬಗ್ಗೆ ಅಂದ್ರೆ ಯಾವುದೇ ಒಂದು ಹೇಳ್ಬೇಕಂದ್ರೆ ದೇವರು ಅದು ಇದು ಅಂತಂದ್ರೆ ಏನು ಗೊತ್ತಾಗಲ್ಲ ಅವ್ನಿಗೆ ಅಲ್ವಾ. ಆದ್ರೆ ಕೊನೆ ದಶದಲ್ಲಿ ಇದೇ ಆತ್ಮ ಹಂತದಲ್ಲಿ ಕೊನೆ ಜನ್ಮಗಳಲ್ಲಿ ಏನಾಗತ್ತೆ, ಅವನಿಗೆ ಸ್ವಲ್ಪ ಅರಿವು ಬರೋದು ಶುರು ಆಗುತ್ತೆ ಸ್ನೇಹಿತರೆ. ಏನಂತ ಅರಿವು ಬರ್ತದೆ ಅಂದ್ರೆ ಏನೋ ಸ್ವಲ್ಪ ಪ್ರಯತ್ನ ಮಾಡ್ತಾನೆ, ಅಂದ್ರೆ ಮನಸ್ಸುನು ಬೆಳವಣಿಗೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅದೇ ಆವಾಗ ಏನಾಗುತ್ತೆ ಸ್ನೇಹಿತರೆ, ಅವನು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾನೆ. ಆ ಹಂತ ಏನಂದ್ರೆ ಮಗುವಿನ ಆತ್ಮ, ಅಂದ್ರೆ ಮಗುವಿನ ಆ ಹಂತ ಹೆಸರು ಮಗುವಿನ ಆತ್ಮ. ಸೊ ಈ ಆತ್ಮ ದಶೆಯಲ್ಲಿ ಈ ಆತ್ಮ ಹಂತದಲ್ಲಿ ಏನಿರ್ತದೆ ಸ್ನೇಹಿತರೆ, ಖಂಡಿತವಾಗಿ ಅವನು ಮನಸ್ಸು ಜೊತೆಗೆ ಇರ್ತಾನೆ, ಅಂದ್ರೆ ಮೈಂಡ್ ಕಾನ್ಶಿಯಸ್ನೆಸ್. ಈ ಮೈಂಡ್ ಕಾನ್ಶಿಯಸ್ ಅಂದ್ರೆ ಏನು? ಅವನೇನ್ ಮಾಡ್ತಾನೆ, ಆ ಮೈಂಡ್ ಉಪಯೋಗಿಸ್ಕೊಂಡು ಕೆಲಸಗಳು ಮಾಡ್ತಾ ಇರ್ತಾನೆ. ಈಗಾಗಲೇ ನೋಡಿ ಭೂಮಿ ಮೇಲೆ ಎಷ್ಟು ಜನ ಈ ತರ ಇದ್ದಾರೆ, ಮೈಂಡ್ ಉಪಯೋಗಿಸ್ಕೊಂಡು ಅಷ್ಟೋ ಮೈಂಡ್ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರಲ್ವಾ. ಅದೇ ತರ ಇವನು ಆ ಮೈಂಡ್ ಕಾನ್ಶಿಯಸ್ನೆಸ್ ಜೊತೆಗೆ ಅಂದ್ರೆ ಮನಸ್ಸು ಚೈತನ್ಯ ಜೊತೆಗೆ ಇವನು ಕೆಲಸ ಮಾಡ್ತಾ ಹೋಗ್ತಾನೆ. ಅವಾಗ ಮನಸ್ಸು ವೃದ್ಧಿ ಆಗ್ತಾ ಇರ್ತದೆ. ಆ ಮನಸ್ಸು ಮುಖಾಂತರ ಏನ್ ಅನ್ಕೊಂತಾನೆ, ನಾನು ಕ್ರಿಶ್ಚಿಯನು, ನಾನು ಹಿಂದೂ, ನಾನು ಯಾವುದೋ ಹಿಂದೂ, ಮುಸ್ಲಿಮು ಅಂತ ಅವನು ಗುರ್ತಿಸ್ಕೊಂತಾನೆ. ತಾನು ಗುರ್ತಿಸ್ಕೊಂತಾನೆ ಮೊದಲನೇದಾಗಿ. ಆಮೇಲೆ ಇನ್ನೇನ್ ಮಾಡ್ತಾನೆ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ, ಅವರು ರೋಲ್ ಮಾಡಲ್ ಆಗಿ ಅಂದ್ರೆ ಯಾವುದೇ ಒಂದು ಸೆಲೆಬ್ರಿಟಿ, ಒಂದು ಸಿನಿಮಾ ಸ್ಟಾರೋ ಇಲ್ಲಾಂದ್ರೆ ಒಂದು ಪೊಲಿಟಿಷಿಯನೋ, ಸೊ ಇನ್ನೊಂದು ಯಾರನ್ನೋ ಒಬ್ಬರನ್ನು ಅವನು ಒಂದು ಉದಾಹರಣೆ ತಗೊಂತಾ ಇರ್ತಾನೆ, ಅಂದ್ರೆ ರೋಲ್ ಮಾಡೆಲ್ ತರ ತಗೊಂತಾ ಇರ್ತಾನೆ. ಅದ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವನು ದುಡ್ಡು ಸಂಪಾದನೆ ಒಳಗಡೆ ಇರ್ತಾನೆ, ಯಾವಾಗಲೂ ರಜೋಗುಣದಲ್ಲಿ ಇರ್ತಾನೆ. ರಜೋಗುಣ ಯಾವಾಗಲೂ ರಜೋಗುಣ ಅಂದ್ರೆ ಏನು? ನಾನು ನಾನು ದರ್ಪ ತೋರಿಸ್ಕೋಬೇಕು, ನಾನು ಹೆಚ್ಚು ಸಂಪಾದನೆ ಮಾಡಬೇಕು, ಇದೇ ಇದರಲ್ಲಿ ಅವನು ಹೋಗ್ತಾ ಇರ್ತಾನೆ ಸ್ನೇಹಿತರೆ. ಇನ್ನೊಂದು ಏನಾಗ್ತಾನೆ ಗೊತ್ತಾ, ಯಾರು ಅವನಿಗೆ ಲೆಕ್ಕ ಇಲ್ಲ. ಅಂದ್ರೆ ಯಾರಾದ್ರೂ ಅವನು ಏನಾದ್ರೂ ಮಾಡೋದಕ್ಕೂ ರೆಡಿ ಇರ್ತಾನ ಅವನು ಅಲ್ವಾ. ಅವ್ರನ್ನ ಎಲ್ಲ ಹೆಂಗ್ ಉಪಯೋಗಿಸ್ಕೊಂತಾನೆ ಅಂದ್ರೆ ಅವ್ರಿಗೆ ಏನ್ ಬೇಕೋ ಎಷ್ಟುವರೆಗೂ ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮತ್ತೆ ಬಿಸಾಕ್ತಾ ಇರ್ತಾನೆ. ಅವ್ರು ಜನರಾಗ್ಬೋದು, ಇನ್ನೊಂದು ಪರಿಸ್ಥಿತಿಗಳಾಗ್ಬೋದು, ಇನ್ನೊಂದು ಯಾವುದೇ ಆಗ್ಬೋದು, ವಸ್ತುಗಳಾಗ್ಬೋದು, ಜನರಾಗ್ಬೋದು, ಎಲ್ಲಾರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾನ ಅವನು. ಯಾವುದೇ ಅವನಿಗೆ ಒಂಥರ ಈ ಏನಂತೀವಿ ಆ ಪ್ರೀತಿ ಪ್ರೇಮ ಅಂತಿದೆ ನೋಡಿ, ಅದು ಯಾವಾಗಲೂ ಬರಲ್ಲ ಅವನು, ಅರ್ಥ ಮಾಡ್ಕೊಳ್ಳಿ. ಸೊ ಅವನು ಸ್ವಾಧಿಷ್ಠಾನ ಚಕ್ರ ಇರ್ತಾರೆ ಸ್ನೇಹಿತರೆ. ಸ್ವಾಧಿಷ್ಠಾನ ಚಕ್ರ, ಸ್ವ ಪ್ಲಸ್ ಅಧಿಷ್ಠಾನ. ಅವ್ರ ಕಂಟ್ರೋಲಲ್ಲೇ ಎಲ್ಲ ಇರ್ಬೇಕಂತ ನೋಡ್ತಾನೆ. ಒಂದು ಫ್ಯಾಮಿಲಿನು ಅಂದ್ರೆ ಅವನ ಫ್ಯಾಮಿಲಿನೇ ಅವನು ಯಾವ ತರ ನಿಯಂತ್ರಣ ಮಾಡ್ತಾನಂದ್ರೆ ಅವನೊಂದು ಕಮಾಂಡರ್ ತರ. ಅಂದ್ರೆ ಅವನು ಎಲ್ಲ ಏನ್ ಹೇಳಿದ್ರೆ ಅದೇ ಕೇಳ್ಬೇಕು. ಇಡೀ ಫ್ಯಾಮಿಲಿ ಒಳಗಡೆ ಅವ್ರು ಏನ್ ಹೇಳಿದ್ರೆ ಅದೇ ಕೇಳ್ಬೇಕು ಅಂತ ಸ್ಥಿತಿಯಲ್ಲಿ ಇರ್ತಾನ ಅವನು ಅಲ್ವಾ. ಸೊ ಇದು ಸ್ನೇಹಿತರೆ ಎರಡನೇ ಆತ್ಮ ಅಂತ ಇರ್ಬೋದು ಸ್ನೇಹಿತರೆ. ಸೊ ಇಂಥ ಲಕ್ಷಣಗಳೆಲ್ಲ ಅವನ ಹೊರಗಡೆ ಇರ್ತದೆ, ಅವ್ರ ಹೊರಗಡೆ ಇರ್ತದೆ. ಇದರಲ್ಲಿನೂ ಒಂದು 60 70 ಜನ್ಮಗಳು ತಗೊಂತಾರೆ ಸ್ನೇಹಿತರೆ. ಸೊ ಕೊನೆಯದಲ್ಲಿ ಬರುವಾಗ ಈ ಆತ್ಮ ಹಂತದಲ್ಲಿ ಕೊನೆಯದಾಗಿ ಬರುವಾಗ ಸ್ನೇಹಿತರೆ ಇವರಿಗೆ ಯಾವುದೇ ತರ
ಅವನಿಗೆ ಬೇರೆ ಆಸಕ್ತಿ ಯಾವುದೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ದುಡ್ಡು ಸಂಪಾದನೆ ಮಾಡೋದು, ಇನ್ನೊಬ್ಬರ ಮೇಲೆ ಕಮಾಂಡ್ ಮಾಡೋದು, ಇನ್ನೊಬ್ಬರಿಗೆ ದರ್ಪ ತೋರಿಸೋದು, ಒಂಥರ ಇಗೋಯಿಸ್ಟಿಕ್ಕು, ಇದೇ ಅವನಿಗಿರೋದು. ರಜೋಗುಣ ಅಷ್ಟೇ. ಸೊ ಒಳ್ಳೆ ಈ ಯಾವುದು ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋದು, ಇದೆಲ್ಲ ಇರ್ತದೆ ಅಲ್ವಾ. ಸೊ ಈ ಶಿಶು ಆತ್ಮದಲ್ಲಿ ಹಾಗೆ, ಮತ್ತೆ ಈ ಮಗುವಿನ ಆತ್ಮದಲ್ಲಿ ಆ ಹಂತದಲ್ಲಿ ಅಷ್ಟೇ. ಸೊ ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋದು ಯಾವುದು ನನಗೆ ಲೆಕ್ಕನೇ ಇಲ್ವಾ. ಮಾ ಮಾನವರಂದ್ರೆ ಸ್ವಲ್ಪ ಏನಂದ್ರೆ ಸ್ವಲ್ಪ ಮಟ್ಟಕ್ಕೆ ಅವನ ಮನಸ್ಸು ಅನ್ನೋದು ಉದ್ದಿ ಆಗಿದೆ. ಆ ಮನಸ್ಸಿಂದ ಏನ್ ಮಾಡ್ತಾನೆ, ಸೊ ನಾನು ಕ್ರಿಶ್ಚಿಯನು, ನಾನು ಮುಸ್ಲಿಮು ಅಂತ ಅವ್ನು ಗುರ್ತಿಸ್ಕೊಂತಾನೆ. ಆಮೇಲೆ ದುಡ್ಡು ಸಂಪಾದನೆ ಮಾಡೋದು ಸ್ಟಾರ್ಟ್ ಮಾಡ್ತಾನೆ ಅಲ್ವಾ. ಇದೆಲ್ಲ ಸ್ವಲ್ಪ ಮೈಂಡ್ ಯೂಸ್ ಮಾಡ್ತಾನೆ. ಇಂಥ ಜನ ಎಷ್ಟಿದ್ದಾರೆ ನಮ್ಮ ಭೂಮಿ ಮೇಲೆ. 800 ಕೋಟಿ ಜನ ಇದ್ದಾರೆ ಸ್ನೇಹಿತರೆ. 800 ಕೋಟಿ ಜನದಲ್ಲಿ ನೋಡಿದ್ರೆ ಹೆಚ್ಚು ಜನ ಈ ತರ ಕಾಣಿಸ್ತಾರೆ ನಿಮ್ಗೆ. ಹೆಚ್ಚು ಜನ ಈ ಮಗುವಿನ ದಶದಲ್ಲೇ ಕಾಣಿಸ್ತಾರೆ. ಅವರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಒಂದು ಯಾವುದೋ ಪ್ರೊಫೆಸರ್ ಆಗ್ಬೋದು, ಇನ್ನೊಂದು ಯಾವುದೇ ಆಗ್ಬೋದು. ಬಟ್ ಆದ್ರೆ ಅವರೆಲ್ಲರೂ ಇದೇ ಕ್ಯಾಟಗರಿಯಲ್ಲಿ ಬರ್ತಾ ಇರ್ತಾರೆ ನೋಡ್ಕೊಳ್ಬೇಕಂದ್ರೆ ಅಲ್ವಾ. ಅವರೆಲ್ಲ ಇದೇ ಸ್ಥಿತಿಗತಿಯಲ್ಲಿ ಇರ್ತಾರೆ. ಅವರು ಯಾವುದೇ ಅವ್ರಿಗೆ ಆಧ್ಯಾತ್ಮಿಕತ ಇಲ್ಲಾಂದ್ರೆ ಒಂದು ದೈವ ಚಿಂತನೆ ಹೆಚ್ಚಾಗಿ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರು ಮಾಡೋದೇ ಇಲ್ಲ. ಮೊದಲನೇದಾಗಿ ಏನೇ ಅವರು ವೃತ್ತಿ ನೋಡ್ತಾರೆ, ಜಾಬ್ಗೆ ಹೋಗ್ತಾರೆ, ಬರ್ತಾರೆ, ದುಡ್ಡು ಸಂಪಾದನೆ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು ಅಲ್ವಾ. ಎಲ್ಲರಿಗಿಂತ ನಾನು ನಾನು ದೊಡ್ಡವನಂತ ಅನ್ಸ್ಕೋಬೇಕು. ಅದು ಯಾವುದೇ ಐಶ್ವರ್ಯದಲ್ಲಿ, ಕೀರ್ತಿಯಲ್ಲಿ ಎಲ್ಲ ಇದೇ ತರನೇ ಅವನು. ಎಲ್ಲಾನು ಆ ಸ್ವಾಧಿಷ್ಠಾನ ಚಕ್ರದಿಂದ, ಓಕೆ, ಆ ಸ್ವಾಧಿಷ್ಠಾನ ಚಕ್ರ ಅನ್ನೋದು ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತದೆ ಅವನಿಗೆ ಅಲ್ವಾ. ಸೊ ಇಂಥ ದಶದಲ್ಲಿ ಇರ್ತಾನೆ ಈ ಈ ಜನ್ಮದಲ್ಲಿ ಎಲ್ಲಾನು. ಕೊನೆಯದಾಗಿ ಸ್ನೇಹಿತರೆ, ಈ ಕೊನೆ ಜನ್ಮಗಳಲ್ಲಿ ಈ ಮಗುವಿನ ಆತ್ಮ ಹಂತದಲ್ಲಿ ಏನಾಗುತ್ತೆ, ಅವ್ನು ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ ಸ್ವಲ್ಪ ಬುದ್ಧಿ ಅನ್ನೋದು ಹೆಚ್ಚು ಮಾಡ್ಕೊಂತ ಹೋಗ್ತಾನೆ ಸ್ನೇಹಿತರೆ. ಆ ಬುದ್ಧಿ ಹೆಚ್ಚು ಮಾಡ್ಕೊಂಡು ಬುದ್ಧಿ ಜೊತೆಗೆ ಜೀವನ ಮಾಡೋದು ಏನಪ್ಪ ಅಂದ್ರೆ ಅದು ಯುವ ಆತ್ಮ. ಅದು ಯುವ ಆತ್ಮಕ್ಕೆ ನೆಕ್ಸ್ಟ್ ಪ್ರಮೋಷನ್ ಆಗ್ತಾನೆ ಅವನು ಖಂಡಿತವಾಗಿ. ಯಾಕಂದ್ರೆ ಎಷ್ಟು ಜನ್ಮಗಳಂತೂ ಒಂದೇ 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 ಹಂತದಲ್ಲಿ ಇರ್ಬೇಕಂತ ಸಾಧ್ಯವಾಗತ್ತಾ? ಯಾರಿಗೂ ಅದು ಒಂಥರ ಬೋರ್ ಆಗತ್ತೆ ಅಲ್ವಾ. ಏನಪ್ಪಾ ಇದು ಇದೇ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋದು ಏನಿರ್ತದೆ, ಅದ್ರ ಟೇಸ್ಟ್ ಇರಲ್ಲ. ಆದ್ರೆ ಸ್ನೇಹಿತರೆ, ಶಿಶು ಆತ್ಮದಲ್ಲಿ, ಮಗುವಿನ ಆತ್ಮದಲ್ಲಿ ಅವನು ಎಷ್ಟೋ ಕೆಟ್ಟ ಕರ್ಮಗಳು ಮಾಡ್ತಾ ಇರ್ತಾನೆ. ಇದು ಗುರುತಿಸ್ಕೊಳ್ಳಿ, ಇದು ನೆನಪಿಟ್ಕೊಳ್ಳಿ ಮೊದಲನೇ. ಸೊ ಅಂದ್ರೆ ಹೋಗ್ತಾ ಹೋಗ್ತಾ ಆ ಸಬ್ಜೆಕ್ಟ್ ಬರುತ್ತೆ. ಏನಂತಂದ್ರೆ ಇವನು ಈ ಎರಡು ಆತ್ಮ ಹಂತಗಳಲ್ಲಿ ಏನಾಗ್ತದೆ, ಎಷ್ಟೋ ಕೆಟ್ಟಗಳನ್ನು ಮಾಡ್ತಾನೆ. ಯಾವ್ದಕ್ಕೋಸ್ಕರ? ಅವನಕ್ಕೋಸ್ಕರ, ಅವನ ಫ್ಯಾಮಿಲಿಗೋಸ್ಕರ, ಅವನ ಸ್ವಾರ್ಥಕ್ಕೋಸ್ಕರ, ಅವನು ಅಸೂಯಕ್ಕೋಸ್ಕರ, ಪ್ರತಿಯೊಂದಕ್ಕೂ ಯಾವುದೇ ಒಂದು ರೀತಿಯಲ್ಲಿ ಅವನು ಎಷ್ಟೋ ಕೆಟ್ಟ ಕರ್ಮಗಳು ಮಾಡಿರ್ತಾನೆ. ಈಗಾಗಲೇ ಈ ಕೆಟ್ಟ ಕರ್ಮಗಳು ಅವನು ದೇಹ ಒಳಗಡೆ, ಅವನ ಪ್ರಾಣಮಯ ಕೋಶ ಒಳಗಡೆ ಈಗಾಗಲೇ ಸಂಗ್ರಹಿಸ್ಕೊಂಡಿರ್ತದೆ. ಯಾವಾಗ್ಲೂ ಇರ್ತದೆ ಸ್ನೇಹಿತರೆ. ಎಷ್ಟೇ ಜನ್ಮಗಳು ಅವನು ಪಡೆದ್ರು ಪರವಾಗಿಲ್ಲ, ಅದು ಹೋಗಲ್ಲ. ಅದು ಹೋಗೋದು ಓನ್ಲಿ ಯಾವಾಗಂದ್ರೆ ಕೊನೆಯದಾಗಿ ಅವನು ವಿಮುಖಾತ್ಮ ಆಗಿ, ಇಲ್ಲ ಅಂದ್ರೆ ವೃದ್ಧಾತ್ಮ, ನಾವು ಹೇಳ್ತೀವಲ್ಲ ಒಂದು ಅಲೆ ಆತ್ಮ ಅಂತ ಹೇಳ್ತೀವಲ್ಲ, ವೃದ್ಧಾತ್ಮ, ಆ ಸ್ಥಿತಿಯಲ್ಲಿ ಮಾತ್ರ ಆ ಕರ್ಮಗಳು ಅವನಿಂದ ಬಿಟ್ಟು ಹೋಗ್ತದೆ. ಅಷ್ಟುವರೆಗೂ ಹೋಗಲ್ಲ. ಯಾಕಂದ್ರೆ ಆ ಸ್ಥಿತಿಯಲ್ಲಿ ಮಾತ್ರ ಅವನಿಗೆ ಜ್ಞಾನ ಸಿಗ್ತದೆ. ಏನ್ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಸಿಗೋವರೆಗೂ ಯಾವ ಕರ್ಮಗಳು ನಾಶನ ಆಗಲ್ಲ ಸ್ನೇಹಿತರೆ. ಪ್ರತಿಯೊಂದು ಕರ್ಮ ನಿಮ್ ಜೊತೆಗೇನೆ ಅಂಟ್ಕೊಂಡಿರ್ತದೆ ಅಲ್ವಾ. ಆ ಕರ್ಮಗಳು ಫಲಿತಗಳು ನೀವು ಪ್ರತಿದಿನ, ಪ್ರತಿ ವರ್ಷ, ಇಡೀ ಜೀವನ ಪರ್ಯಂತ ನೀವು ಅನುಭವಿಸ್ತಾ ಇರ್ಬೇಕಾಗತ್ತೆ ಅಲ್ವಾ. ಸೊ ಇಂಥದ್ದು ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಈಗ ಯುವ ಆತ್ಮ. ಯುವ ಆತ್ಮ ಅಂದ್ರೆ ಯಂಗ್ ಸೋಲ್. ಇದೇನ್ ಮಾಡ್ತಾ ಸ್ನೇಹಿತರೆ, ಯಂಗ್ ಸೋಲ್ ಅಲ್ಲಿ ಅವನು ಬುದ್ಧಿ ಜೊತೆಗೆ ಕೆಲಸ ಮಾಡೋದು ಶುರು ಮಾಡ್ತಾನೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಂತ ಹೇಳ್ತೀವಿ, ಇಂಟೆಲೆಕ್ಟ್ ಅಂತ ಹೇಳ್ತೀವಿ. ಆ ಬುದ್ಧಿ ಏನಪ್ಪಾ ಅಂದ್ರೆ, ಆ ಬುದ್ಧಿಯಿಂದ ಏನ್ ಥಿಂಕ್ ಮಾಡ್ತಾನೆ ಅವನು? ಒಂದು ಪೊಲಿಟಿಷಿಯನ್ ಆಗ್ತಾನೆ, ಇಲ್ಲಾಂದ್ರೆ ಒಂದು ಪೋಯೆಟ್ ಆಗ್ತಾನೆ, ಒಂದು ಕವಿ ಆಗ್ತಾನೆ, ಇಲ್ಲಾಂದ್ರೆ ಒಂದು ಸಂಗೀತಕಾರ ಆಗ್ತಾನೆ, ಇಲ್ಲಾಂದ್ರೆ ಒಂದು ಚೆನ್ನಾಗಿ ಹಾಡು ಮಾಡ್ತಾನೆ, ಇಲ್ಲಾಂದ್ರೆ ಇನ್ನೂ ಒಂದು ಕ್ರಿಕೆಟರ್ ಆಗ್ತಾನೆ, ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗ್ತಾನೆ. ಏನೋ ಒಂದು ಹೇಳ್ಬೇಕಂದ್ರೆ ಅವನು ಆ ಸೃಜನಾತ್ಮಕತ, ಆ ಕ್ರಿಯೇಟಿವಿಟಿ, ಆ ಬುದ್ಧಿ ಬಳಸ್ಕೊಂಡು ಸ್ವಲ್ಪ ಸಮಾಜದಲ್ಲಿ ಒಂದು ಹೆಸರು ತಗೊಂಡು ಬರಬೇಕು ಅಂತ ನೋಡ್ತಾನೆ. ಅಂದ್ರೆ ಅಲ್ಲಿನೂ ದುಡ್ಡು ಬರುತ್ತೆ, ಅಲ್ಲಿನೂ ದುಡ್ಡು ಕಾಂಕ್ಷೆ ಅವ್ರಿಗೆ ಇರತ್ತೆ. ದುಡ್ಡು ಕಾಂಕ್ಷೆ ಪೂರ್ತಿ ಹೋಗಿಲ್ಲ. ದುಡ್ಡು ಕಾಂಕ್ಷೆ ಜೊತೆಗೆ ಏನಿದೆ ಅಂದ್ರೆ ಹೆಚ್ಚಾಗಿ ಅವ್ರಿಗಿರೋದು ಅಂದ್ರೆ, ನನ್ನ ಬುದ್ಧಿಯಿಂದ ನಾನು ಇನ್ನೊಬ್ರಿಗಿಂತ ಹೆಚ್ಚಾಗಿ ಒಂದು ಜ್ಞಾನ ಆಗ್ಬೋದು. ಒಂದು ಯಾವುದೇ ಒಂದು ಮ್ಯೂಸಿಕ್ ನೋಡಿ, ಎಷ್ಟೋ ಮ್ಯೂಸಿಕ್ಗಳು, ಆರ್ ರೆಹಮಾನು ಇಂಥ ಎಲ್ಲಾ ಡೈರೆಕ್ಟರ್ಸ್ ನೋಡ್ತಾ ಇದ್ರೆ ಒಬ್ಬೊಬ್ರು ಒಂಥರ ಅಲ್ವಾ. ಒಬ್ಬೊಬ್ರು ಒಂದೊಂಥರ ವಿಧ ಸಂಗೀತಗಳು ಈಗಾಗಲೇ ನಮ್ಗೆ ಮಾಡಿಕೊಟ್ಟಿದ್ದಾರೆ ಅಲ್ವಾ, ನಮ್ಗೆ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಅಲ್ವಾ. ಸೊ ಈ ತರ ನೋಡ್ತಾ ಇದ್ರೆ ಏನಾಗುತ್ತೆ, ಇವರೆಲ್ಲಾನು ಯಾವ್ದು ಸಂಬಂಧಿತ ಅಂದ್ರೆ ಸ್ನೇಹಿತರೆ, ಇವೆಲ್ಲಾನು ಯುವ ಆತ್ಮಗಳ ಸ್ನೇಹಿತರೆ. ಈ ಯುವ ಆತ್ಮಗಳಲ್ಲಿ ಮನುಪೂರಕ ಚಕ್ರ ಸೊ ಪ್ರಾಬಲ್ಯವಾಗಿರುತ್ತೆ ಸ್ನೇಹಿತರೆ. ಪ್ರಾಬಲ್ಯವಾಗಿ ಮಣಿಪೂರಕ ಚಕ್ರ ಕೆಲಸ ಮಾಡ್ತಾ ಇರ್ತದೆ. ಮಣಿಪೂರಕ ಚಕ್ರ ಅಂದ್ರೆ ಏನ್ ಗೊತ್ತಾ? ಮನಿ ಪ್ಲಸ್ ಪೂರಕ,
ಅಂದ್ರೆ ನೋಡಕ್ಕೆ, ಆಚೆ ಕಡೆ ನೋಡಕ್ಕೆ ಒಂಥರ ಮನಿ ಅಂದ್ರೆ ಡೈಮಂಡ್ ತರ ಮೆರೆಸ್ತಾ ಇರ್ತದೆ ಅಲ್ವಾ. ಮಿನು ಬರ್ತಾ, ಮಿನು ಅಂತಂದ್ರೆ ಒಂಥರ ಗ್ಲಿಟ್ರಿಂಗ್ ಅಂತ ಹೇಳ್ತೀವಿ ನಾವು. ಮೆರೆಸ್ತಾ ಇರ್ತದೆ ಯಾವುದು, ಆಚೆ ಕಡೆ ನೋಡಕ್ಕೆ. ಪೂರಕ ಅಂದ್ರೆ ಏನು ಗೊತ್ತಾ, ಒಳಗಡೆ ಪೂರ್ತಿ ತೊಲ್ಲು, ಪೂರ್ತಿ ಏನದು ಖಾಲಿ, ಎಂಟಿ. ಒಳಗಡೆ ಒಳಗಡೆ ಪೂರ್ತಿ ಖಾಲಿ, ಆಚೆ ಕಡೆ ನೋಡಕ್ಕೆ ಡೈಮಂಡ್ ತರ ಮೆರೆಸ್ತಾ ಇರ್ತಾರೆ. ಸೊ ಇಂಥ ಸ್ಥಿತಿ ಯಾವುದಿದು, ಮಣಿಪೂರಕ ಸ್ಥಿತಿ. ಆ ಸ್ಥಿತಿಯಲ್ಲಿರುವಂತ ಎಲ್ಲಾ ಆ ಸ್ಥಿತಿಯಲ್ಲಿರುವಂತ ಎಲ್ಲಾ ಜನನು ಈ ಯುವ ಆತ್ಮ ಹಂತಕ್ಕೆ ಸೇರ್ತಾರೆ ಸ್ನೇಹಿತರೆ. ಯುವ ಆತ್ಮ ಹಂತಕ್ಕೆ ಅವರು ಅನ್ವಯಿಸ್ಕೊತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಏನು ಏನು ಅರ್ಥ ಅಂತಂದ್ರೆ ನೋಡಿ, ಒಂದು ಯಾರೇ ಒಂದು ಒಂದು ಕವಿ ತಗೋರಿ, ಒಂದು ಕವಿ ಆಗ್ಬೋದು, ಇಲ್ಲ ಒಂದು ಸಂಗೀತಕಾರ, ಒಂದು ಮ್ಯೂಸಿಷಿಯನ್, ಒಳ್ಳೆ ಮ್ಯೂಸಿಷಿಯನ್ ಅಂತ ಇಟ್ಕೊಳ್ಳಿ. ಅವನು ಏನ್ ಮಾಡ್ತಾನೆ, ಖಂಡಿತವಾಗಿ ನಾನ್ ವೆಜಿಟೇರಿಯನ್ ತಿಂತಾನೆ, ದುಡ್ಡು ಸಂಪಾದನೆ ಬೇಕಂತ ಇರ್ತಾನೆ, ಅವನಿಗೆ ಕೀರ್ತಿ ಬೇಕು, ಎಲ್ಲ ಬೇಕು, ಜೊತೆಗೆ ಈ ಸೃಜನಾತ್ಮಕತೆ ಅವನ ಹತ್ರ ಇರ್ತದೆ. ಓಕೆ, ಅದು ಒಳ್ಳೇದೇ. ಒಂಥರ ಬುದ್ಧಿ ಅನ್ನೋದು ಅವ್ನು ಕೆಲಸ ಮಾಡ್ತಾ ಇದೆ ಅಲ್ಲಿ. ಅದು ಮನಸ್ಸಿಂದ ಸ್ವಲ್ಪ ಮುಂದೆ ಹೋಗಿದ್ದಾರೆ ಅವನು. ಮನಸ್ಸನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿದ್ದಾನೆ. ಆ ಬುದ್ಧಿನ ಅವನು ಉಪಯೋಗಿಸ್ತಾ ಇದ್ದಾನೆ, ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾನೆ ಅಲ್ವಾ. ಆದ್ರೆ ಆ ಪ್ರಾಪಂಚಿಕ ಬುದ್ಧಿ ಅಂತ ಹೇಳ್ಬೋದು ಅದು. ಅದೇನು ಆಧ್ಯಾತ್ಮಿಕ ಬುದ್ಧಿ ಅಲ್ಲ ಅದು. ಇಲ್ಲಿವರೆಗೂ ಅವನಿಗೂ ಆಧ್ಯಾತ್ಮಿಕ ಬುದ್ಧಿ ಬಂದಿಲ್ಲ ಇನ್ನು ಅಲ್ವಾ. ಅವನು ಸ್ವಲ್ಪ ಇನ್ನೊಂದು ಏನಂದ್ರೆ ದೇವ್ರು ನಂಬುತ್ತಾನೆ. ಖಂಡಿತವಾಗಿ ದೇವ್ರು ನಂಬ್ತಾನೆ. ದೇವ್ರು ಹೇಳುವಂಥದ್ದು ಅದು ಇದು, ದೇವರು ನಾಮಗಳು, ನಾಮಕೀರ್ತನ, ಸಂಕೀರ್ತನ ಆಗ್ಬೋದು, ಭಜನೆಗಳು, ಇದೆಲ್ಲ ಅವ್ರಿಗೆ ಆಸಕ್ತಿ ಇರುತ್ತೆ, ಖಂಡಿತವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಾನ್ ವೆಜಿಟೇರಿಯನ್ ತಿನ್ನೋದು ಅಲ್ವಾ, ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ನೋಡಕ್ಕೆ ಏನಂದ್ರೆ, ಇನ್ನೊಂದು ಏನಂದ್ರೆ, ಒಂದು ಪೊಲಿಟಿಷಿಯನ್ ತಗೊಳ್ಳಿ ಸ್ನೇಹಿತರೆ, ಒಂದು ರಾಜಕೀಯ ನಾಯಕ ತಗೊಳ್ಳಿ. ಅವನೇನ್ ಮಾಡ್ತಾನೆ, ಅವನೆಲ್ಲಾರನು ಒಂದು ಗುಂಪು ಹಾಕೊಂಡು, ಅವನೆಲ್ಲಾನು ಒಂದು ಗುಂಪು ಅವ್ರ ಜೊತೆಗೆ ಇಟ್ಕೊಂಡು ಅವನು ಒಂದು ಲೀಡರ್ ಆಗ್ತಾನೆ, ಒಂದು ನಾಯಕರಾಗ್ತಾರೆ ಅಲ್ವಾ. ಸೊ ಈ ತರ ಆಗ್ತಾ ಇರ್ತದೆ. ರೈಟ್. ಏನಿದು ವೈಟ್ ಬೋರ್ಡ್ ಅಂತ ಬರ್ತಾ ಇದೆ. ಸ್ನೇಹಿತರೆ, ಯಾರನ್ನ ಓಪನ್ ಮಾಡ್ತಾ ಇದ್ದೀರಾ, ಇದು ಬೋರ್ಡ್ ಅಂತ ಸಮಥಿಂಗ್. ರೈಟ್. ಯಾರು ಓಪನ್ ಮಾಡಕ್ ಹೋಗ್ಬಿಡಿ, ಏನು ಓಪನ್ ಮಾಡಕ್ ಹೋಗ್ಬಿಡಿ. ಯಾವುದೋ ಒಂದು ಸ್ಕ್ರೀನ್ ಓಪನ್ ಮಾಡಿದ್ರು, ಅದಕ್ಕೆ ಸಾರಿ ಸ್ನೇಹಿತರೆ. ನೋಡಿ, ಈಗ ಏನಾಗತ್ತಂದ್ರೆ, ಒಂದು ರಾಜಕೀಯ ನಾಯಕ ತಗೊಳ್ಳಿ, ಅವರು ದರ್ಪ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಒಳಗಡೆ ಏನಿಲ್ಲ, ಒಳಗಡೆ ಪೂರ್ತಿ ಖಾಲಿ. ಅಂದ್ರೆ ಒಳಗಡೆ ಪೂರ್ತಿ ಖಾಲಿ, ನೋಡಕ್ಕೆ ಆಚೆ ಕಡೆ ಮೇಲ್ನಟ್ಟಿಗೆ ಏನಂದ್ರೆ ಒಂಥರ ನಾನು ದೊಡ್ಡವನು, ನಾನು ಎಲ್ಲದಕ್ಕಿಂತ ಅಧಿಕಾರಿ, ನಾನು ಒಳ್ಳೆ ಅಧಿಕಾರ ಇದೆ ನನ್ನ ಹತ್ರ, ಒಳ್ಳೆ ದುಡ್ಡಿದೆ, ಒಳ್ಳೆ ನೇಮ್ ಇದೆ, ಫೇಮ್ ಇದೆ ಅಂತ ಅನ್ಕೋತಾ ಇರ್ತಾರೆ ಅಲ್ವಾ. ಇದು ಮಣಿಪೂರಕ ಅಂದ್ರೆ ಅಷ್ಟೇ ಸ್ನೇಹಿತರೆ. ಅಂದ್ರೆ ಒಳಗಡೆ ಏನಿಲ್ಲ ಅಂತ ನಾನು ಯಾಕೆ ಹೇಳಕ್ ಹೋಗ್ತೇನೆ ಅಂದ್ರೆ, ಅವನು ದುಃಖದಲ್ಲಿ ಹೋಗ್ತಾನೆ. ನೋಡಿ, ಯಾವುದೇ ಕಷ್ಟ ಬಂದ್ರೆ ಅವನೇನೋ ಅತೀತ ಅಲ್ಲ, ಅವನ ಹತ್ರ ಬುದ್ಧಿ ಇಲ್ಲ. ಬುದ್ಧಿ ಇರೋದು ಪ್ರಾಪಂಚಿಕ ಬುದ್ಧಿ ಅಷ್ಟೇ. ಪ್ರಾಪಂಚಿಕ ಬುದ್ಧಿಯಿಂದ ದುಡ್ಡೇ ಮಾಡ್ಬೋದು, ಸಂಗೀತ ಮಾಡ್ಬೋದು, ಕವಿತ್ವ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಆದ್ರೆ ಅವನಿಗೆ ಆಧ್ಯಾತ್ಮಿಕ ಬುದ್ಧಿ ಯಾವಾಗ ಕೊರತ ಆಗಿದೋ, ಅವನ ಒಳಗಡೆ ಖಾಲಿ ಇದೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಖಾಲಿ ಇದೆ ಅಂದ್ರೆ ಶೂನ್ಯ ಇದೆ ಅಂತ ನಾನು ಏನಕ್ಕೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಅಂದ್ರೆ, ಅವನಿಗೆ ಯಾವುದೇ ದುಃಖ ಬಂದ್ರೂ, ಕೋಪ ಬಂದ್ರೂ, ಮತ್ತೆ ಇನ್ನೊಂದು ಬಂದ್ರೂ ಅವ್ನು ತಟ್ಕೊಳಕ್ ಆಗಲ್ಲ ಅವನ ಕೈಯಲ್ಲಿ ಅಲ್ವಾ. ಅಂದ್ರೆ ಅವನಿಗೆ ಬೇಕಾಗಿರುವಂತ ಬುದ್ಧಿ ಇಲ್ಲ. ಯಾವ ತರ ಬುದ್ಧಿ ಬೇಕೋ ಅವನಿಲ್ಲ, ಅವನ ಒಳಗಡೆ ಇಲ್ಲ ಅಲ್ವಾ. ಅವನ ಒಳಗಡೆ ಯಾವುದೇ ಆಧ್ಯಾತ್ಮಿಕ ಚಿಂತನೆ ಇಲ್ಲ. ಅವಾಗ ಮಣಿಪೂರಕ ಚಕ್ರದಲ್ಲಿ ಈ ತರನೇ ಎಷ್ಟೋ ಜನ್ಮಗಳು ನಡೀತದೆ ಸ್ನೇಹಿತರೆ. ಇಲ್ಲಿನೂ ಕರ್ಮಗಳು ಮಾಡ್ತಾನೆ, ಇಲ್ಲಿನೂ ಕೆಟ್ಟ ಕರ್ಮಗಳು ಮಾಡಕ್ ಪ್ರಯತ್ನ ಮಾಡ್ತಾನೆ ಅವನ ಸ್ವಾರ್ಥಕ್ಕೋಸ್ಕರ. ಅವನು ಒಳ್ಳೆ ಸಂಗೀತಕಾರ ಆದ್ರೆ ಇನ್ನೊಂದು ಸಂಗೀತಕಾರ ಅವನ ಮೇಲೆ ಹೋಗಬಾರ್ದು, ಅವನ್ನೆಲ್ಲ ಇವನು ತೆಗೆದಾಕ್ತಾನೆ, ತೊಲಿಸ್ತಾರೆ ಅಲ್ವಾ. ಅದೆಲ್ಲ ಅದೊಂದು ತರ ಒಂದು ಕೆಟ್ಟ ಕರ್ಮಗಳು ಮಾಡಕ್ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಲ್ಲ ಸಮಾಜದಲ್ಲಿ, ಎಷ್ಟೆಷ್ಟೋ ಕರ್ಮಗಳು, ವಿಧ ಕರ್ಮಗಳು ಮಾಡ್ತಾರೆ. ಒಂದು ಸಿಂಗರೇ ಆಗಿರ್ಬೋದು ಅಲ್ವಾ. ನಾವು ನೋಡ್ತಾ ಇರ್ತೀವಿ ಎಷ್ಟೋ ಅಂದ್ರೆ ಈ ಆ ತುಂಬಾ ಒಳ್ಳೆ ಹಾಡುಗಳು ಆಡ್ತಾರೆ ಅಲ್ವಾ. ಅವರೆಲ್ಲಾನು ಅವ್ರ ಒಳಗಡೆನು ಎಷ್ಟೋ ಕೆಟ್ಟ ಕರ್ಮಗಳು ಮಾಡ್ತಾನೆ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಅದೇನು ಅತೀತ ಇಲ್ಲ ಇವ್ರೇನು. ಸೊ ಇವ್ರಿಗೆ ಒಳ್ಳೆ ಬುದ್ಧಿ ಅಂತೂ ಯಾವ್ದು ಬಂದಿಲ್ಲ ಇನ್ನು, ಆಧ್ಯಾತ್ಮಿಕ ಬುದ್ಧಿಯಲ್ಲಿ ಸ್ಟಾರ್ಟ್ ಆಗಿಲ್ಲ ಸ್ನೇಹಿತರೆ. ಆದ್ರೆ ಸ್ನೇಹಿತರೆ, ಇವರು ಕೊನೆ ಹಂತದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಕೊನೆ ಹಂತದಲ್ಲಿ ಇವರು ಸ್ವಲ್ಪ ಮಟ್ಟಕ್ಕೆ ಏನಾಗ್ತದೆ ಅಂದ್ರೆ, ಏನಾಗ್ತದೆ ಇದು ಅಂದ್ರೆ ಕೊನೆ ಹಂತದಲ್ಲಿ ಇದೇ ಜನ್ಮಗಳಲ್ಲೂ ಇಲ್ಲೊಂದು 60 ಜನ್ಮಗಳು ತಗೊಂತಾರೆ. ಈ ಹಂತದಲ್ಲಿನೂ 60 ಜನ್ಮಗಳು, ಶಿಶು ಆತ್ಮವಾಗಿ 60 ಜನ್ಮಗಳು, ಮಗುವಿನ ಆತ್ಮವಾಗಿ 60 ಜನ್ಮಗಳು, ಮತ್ತೆ ಯುವ ಆತ್ಮವಾಗಿ ಇನ್ನೊಂದು 60 ಜನ್ಮಗಳು. ಈ ಯುವ ಆತ್ಮ ಹಂತದಲ್ಲಿ ಕೊನೆ ಜನ್ಮಗಳಲ್ಲಿ ಏನ್ ಮಾಡ್ತಾನೆ, ಸ್ವಲ್ಪ ಯೋಚನೆ ಬರ್ತದೆ ನಿಮ್ಗೆ. ಏನಂತಂದ್ರೆ, ಏನು ಪ್ರಯೋಜನ, ಇಷ್ಟೆಲ್ಲ ದುಡ್ಡಿದೆ ನನಗೆ, ಎಲ್ಲ ಯಶಸ್ವಿ ಕಂಡಿದ್ದೀನಿ, ಆದ್ರೆ ನನಗೇನೋ ತೃಪ್ತಿ ಇಲ್ಲ, ಈಗಲೂ ತೃಪ್ತಿ ಇಲ್ಲ ಅವನಿಗೆ ಅಲ್ವಾ. ಪ್ರತಿಯೊಬ್ಬರು ಇಲ್ಲಿ ಆತ್ಮ ಏನೇನು ಆತ್ಮ ಅಂತ ಪ್ರತಿ ಆತ್ಮ ಹಂತದಲ್ಲಿ ಪ್ರತಿಯೊಬ್ಬರು ಹುಡುಕೋದು ಯಾವ್ದಕ್ಕಂದ್ರೆ ಸ್ನೇಹಿತರೆ, ಆನಂದಕ್ಕೋಸ್ಕರ ಹುಡುಕ್ತಾ ಇರ್ತಾರೆ.
ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆನಂದ ಬರೋದು ಯಾವಾಗ. ಆನಂದ ಬರೋದು ಯಾವಾಗ ಅವನು ಅತೀಂದ್ರಿಯ ಆತ್ಮ ಆಗಿ, ಅಂದ್ರೆ ಅಲೆಯ ಆತ್ಮ ಆಗಿ ಅವನು ವೃದ್ಧಿ ಆಗ್ತಾನೋ, ಆ ಹಂತಕ್ಕೆ ಬರ್ತಾನೋ, ಅವಾಗ ಅವನಿಗೆ ನಿಜವಾದ ಆನಂದ ಅಂತ ಗೊತ್ತಾಗತ್ತೆ. ಅಷ್ಟವರೆಗೂ ಆನಂದಕ್ಕೋಸ್ಕರ ಹುಡುಕ್ತಾ ಇರ್ತಾನೆ, ಬಟ್ ಎಲ್ಲಿ ಸಿಗ್ತದೋ ಅವನಿಗೆ ಗೊತ್ತಿಲ್ಲ. ಅವನು ದುಡ್ಡಲ್ಲಿ, ಒಂದು ಪದವಿಯಲ್ಲಿ, ಒಂದು ಕೀರ್ತಿಯಲ್ಲಿ, ಯಾವುದೋ ಒಂದು ಒಂದು ಯಾವುದೇ ಕಾಂತ ಅಂತ ಹೇಳ್ತೀವಲ್ಲ, ದುಡ್ಡು, ಅದರಲ್ಲಿ ಯಾವುದೋ ಒಂದರಲ್ಲಿ ಹುಡುಕ ಪ್ರಯತ್ನ ಮಾಡ್ತಾ ಇರ್ತಾನೆ. ಎಲ್ಲಿ ನಮಗೆ ಸಿಗತ್ತೆ ಆನಂದ ಅಂತ ನೋಡ್ತಾ ಇರ್ತಾನೆ. ಪ್ರತಿಯೊಂದು ಕಡೆ ಸಿಗೋದು ಅವನಿಗೆ ಸಂತೋಷ ಅಷ್ಟೇ, ಅಶಾಶ್ವತ ಇರೋದು. ಶಾಶ್ವತ ಇರುವಂತ ಆನಂದ ಅವನಿಗೆ ಎಲ್ಲಿ ಸಿಕ್ಕಿಲ್ಲ. ಅದಕ್ಕೆ ಅವನ ಪ್ರಯಾಣ ಯಾವಾಗ್ಲೂ ಅವನು ಹುಡುಕ್ತಾನೆ ಇರ್ತಾನೆ. ಅವನು ಎಲ್ಲಾ ಜನ್ಮಗಳಲ್ಲಿ ಹುಡುಕ್ತಾನೆ ಇರ್ತಾನೆ ಅಲ್ವಾ. ಕೊನೆಯದಾಗಿ ಏನಾಗತ್ತೆ, ಯುವ ಆತ್ಮ ಹಂತದಲ್ಲಿ ಸ್ವಲ್ಪ ಅವನಿಗೂ ಏನ್ ಅರಿವು ಬರುತ್ತಂದ್ರೆ, ಇಷ್ಟೆಲ್ಲ ಮಾಡಿದ್ರು ನನಗೂ ನಮ್ಮ ನಮ್ಮ ಜೀವನದಲ್ಲಿ ನನಗೆ ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಂತರ ತೃಪ್ತಿ ಇಲ್ಲ ಅಲ್ವಾ, ಸಂತೃಪ್ತಿ ಇಲ್ಲ. ಮತ್ತೆ ಏನ್ ಮಾಡೋದು ಅಂತಂದ್ರೆ, ಆವಾಗ ಅವನು ಹೋಗ್ತಾ ಹೋಗ್ತಾ ಈ ಪ್ರಬುದ್ಧ ಆತ್ಮವಾಗಿ ಮೆಚೂರ್ಡ್ ಸೋಲ್ ಆಗಿ ಅವನು ಸ್ವಲ್ಪ ಪ್ರಮೋಷನ್ ಅಂತಾನೆ, ಅಂದ್ರೆ ನೆಕ್ಸ್ಟ್ ಸ್ಥಿತಿಗೆ ಹೋಗ್ತಾನೆ ಅವನು. ಅಂದ್ರೆ ಸ್ವಲ್ಪ ಉನ್ನತ ಸ್ಥಿತಿ ಏನದು, ಉನ್ನತ ಅಂತ ಏನದು, ಪ್ರಬುದ್ಧ ಆತ್ಮ ಅಂತ ಸ್ನೇಹಿತರೆ. ಇಲ್ಲಿ ಹೋಗುವಾಗ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ಅವನು, ಸೊ ಇಲ್ಲಿ ಅನಾಹತ ಚಕ್ರದಲ್ಲಿ ಅವನು ಪ್ರಾಬಲ್ಯವಾಗಿರುತ್ತೆ ಸ್ನೇಹಿತರೆ. ಅನಾಹತ ಚಕ್ರದಲ್ಲಿ ಏನಿರುತ್ತೆ, ಸೈಲೆನ್ಸ್. ಹೆಚ್ಚು ಆಗಿ ಮಾತಾಡಲ್ಲ. ಯಾವಾಗ್ಲೂ ಮೌನ ಇರಕ್ಕೆ ಪ್ರಯತ್ನ ಮಾಡ್ತಾನೆ, ಮೌನದಲ್ಲಿ ಇರ್ತಾನೆ. ಹೆಚ್ಚು ಯಾವುದು ಮಾತಾಡಕ್ ಹೋಗಲ್ಲ. ಅವನು ಅಂದ್ರೆ ಯಾವುದೇ ವಾಕ್ಶಕ್ತಿ ವೇಸ್ಟ್ ಮಾಡ್ಕೊಳಲ್ಲ. ವಾಕ್ಶಕ್ತಿ ಅಂದ್ರೆ ಮನಸ ವಾಚ ಕರ್ಮನ ಯೋಚನೆ ಮಾಡೋದಾಗ್ಬೋದು, ಯಾವುದೇ ಮಾತುಗಳಾಗ್ಬೋದು, ಅನಾವಶ್ಯಕತೆ ಏನು ಮಾಡಲ್ಲ. ಅವನು ಸೈಲೆಂಟ್ ಆಗಿರ್ತಾನೆ, ಆದಷ್ಟು ಸೈಲೆಂಟ್. ನೀವು ನೋಡ್ತಾ ಇರ್ತೀರಿ, ಅಂದ್ರೆ ನಮ್ಮ ಮನೆಯಲ್ಲೇ ತಗೋಲಿ, ಮನೆಯಲ್ಲಿ ಹಸ್ಬೆಂಡ್ ಒಂಥರ ಅಂದ್ರೆ ಹೆಂಡತಿ ಒಂಥರ ಇದ್ರೆ, ಗಂಡ ಒಂಥರ ಇರ್ತಾನೆ, ಮಕ್ಕಳು ಒಂಥರ ಇರ್ತಾನೆ, ತಾಯಿ ತಂದೆ ಇನ್ನೊಂಥರ ಇರ್ತಾರೆ. ಅಂದ್ರೆ ಎಲ್ಲ ಅಲ್ಲೇ ಒಂದು ಮನೆಯಲ್ಲೇ ಇಷ್ಟು ಆತ್ಮ ಹಂತಗಳಿರುವಂತ ಮನುಷ್ಯರ ಜೀವನ ಮಾಡ್ತಾ ಇರ್ತಾರೆ. ನಾವೆಲ್ಲರೂ ಏನ್ ಮಾಡ್ತಾ ಇರ್ತೀವಿ, ಸಹಜೀವನ ಮಾಡ್ತಾ ಇರ್ತೀವಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲೋ ಹೋಗಿ ನೋಡೋದು ಬೇಕಾಗಿಲ್ಲ. ವಿವಿಧ ಹಂತಗಳಿಗೆ ಸಂಬಂಧಿತ ವ್ಯಕ್ತಿಗಳು ಒಂದೇ ಫ್ಯಾಮಿಲಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಲ್ವಾ. ಅದು ನಾವು ಪ್ರತಿ ದಿವಸ ನೋಡ್ತಾ ಇರ್ತೀವಿ. ಅದಕ್ಕೆ ಹಸ್ಬೆಂಡ್ ಒಂಥರ ಇರ್ತಾರೆ, ಸೊ ಒಂದು ಹೆಂಡತಿ ಒಂಥರ ಇನ್ನೊಂಥರ ಇರ್ತಾರೆ. ಇಬ್ರು ಒಂದೇ ಮನಸ್ತತ್ವದಲ್ಲಿ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಆತ್ಮ ಅಂತ ಬೇರೆ, ಇವರು ಆತ್ಮ ಅಂತ ಬೇರೆ ಇರ್ತದೆ ಅಲ್ವಾ. ಸೊ ಇದು ನಾವು ನೋಡ್ತಾ ಇರ್ತೀವಿ. ಸೊ ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ನಾವು ಕಂಡಿಡ್ತಾ ಇರ್ತೀವಿ. ಸೊ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ಪ್ರಬುದ್ಧ ಆತ್ಮ ಆಗುವಾಗ ಆ ಹಂತದಲ್ಲಿ ಪೂರ್ತಿ ಸೈಲೆಂಟ್ ಆಗಿರ್ತಾನೆ. ಸೊ ಮೌನದಲ್ಲಿ ಹೋಗ್ತಾನೆ, ಹೆಚ್ಚು ಮೌನದಲ್ಲಿ ಇರ್ತಾನೆ. ಆಮೇಲೆ ಎಲ್ಲ ಕೆಲಸಗಳು ಸ್ಟಾಪ್ ಮಾಡ್ತಾನೆ, ಯಾವ ಕೆಲಸಗಳು ಜಾಸ್ತಿ ಮಾಡಕ್ ಹೋಗಲ್ಲ. ಅನ್ನೆಸರಿ ಕರ್ಮಗಳು ಯಾವುದು ಅಂದ್ರೆ ಅನಾವಶ್ಯಕತೆ ಯಾವ ಕರ್ಮಗಳು ಅವನು ಮಾಡಕ್ ಹೋಗಲ್ಲ, ಕರ್ಮಗಳು ಕಮ್ಮಿ ಮಾಡ್ತಾನೆ ಅಲ್ವಾ. ಸೊ ಮಾತಾಡೋದನ್ನು ತುಂಬಾ ಎಚ್ಚರಿಕೆಯಾಗಿ ಮಾತಾಡ್ತಾ ಇರ್ತಾನೆ. ಸೊ ಯೋಚಿಸಿ ಮಾಡ್ತಾನೆ. ಯಾವುದರಲ್ಲಿ ಅನ್ನೆಸರಿ ಅವನು ಹೋಗಿ ಕಲ್ಪಿಸ್ಕೊಳಲ್ಲ, ಏನು ಮಾಡಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮೆಚೂರ್ಡ್ ಸೋಲ್ ಆಗಿ ಅವನು ಬದುಕೋದು ಶುರು ಮಾಡ್ತಾನೆ. ಅಲ್ಲಿ ಅವನು ಒಳಗಡೆ ಹೋಗ್ತಾ ಹೋಗ್ತಾ ಈ ಯಾವ್ದು ನಮ್ಮ ಭಗವದ್ಗೀತಾ ಮತ್ತೆ ಇನ್ನು ರಾಮಾಯಣ ಇಂಥದೆಲ್ಲ ಗ್ರಂಥಗಳೆಲ್ಲ ಓದೋದು ಶುರು ಮಾಡ್ತಾನೆ. ಇದೆಲ್ಲ ಅರ್ಥ ಮಾಡ್ಕೊಳೋ ಪ್ರಯತ್ನ ಮಾಡ್ತಾನೆ. ಅವನಿಗೂ ಇಂಥ ಯಾವುದೇ ಸಮಾಜದಲ್ಲಿ ಈ ಪ್ರಾಪಂಚಿಕ ಸಂಬಂಧಿತ ವಿಷಯಗಳು ಅವನಿಗೂ ಯಾವುದು ಆಕರ್ಷಕ ಆಗಲ್ಲ. ಅದು ಏನೋ ಅವನಿಗೆ ಅಂತ ಆಕರ್ಷಣೆ ಅಂತ ಕನಸಲ್ಲ. ಅವನು ಮಾಡ್ಬೇಕಂತ ಅವನಿಗೆ ಯೋಚನೆ ಬರಲ್ಲ ಅದ್ರ ಬಗ್ಗೆ. ಸಾಕು, ನಾನು ಮಾಡಿರೋದು ಇಷ್ಟವರೆಗೂ ಸಾಕು ಅಂತಾನೆ ಅನಿಸ್ತಾ ಇರ್ತದೆ. ಈಗಾಗ್ಲೇ ಸಾಕು ಬಿಡಿ, ಈ ಜೀವನ ಸಾಕು ಅಂತ ಹೇಳ್ತಾ ಇರ್ತಾರಲ್ಲ, ತುಂಬಾ ಜನ ನೋಡ್ತಾ ಇರ್ತೀರಿ. ಅವರೆಲ್ಲ ಮಾತುಗಳು ಹೇಗೆ ಮಾತಾಡ್ತಾ ಇರ್ತಾರೆ. ಸೊ ನಾನು ಸಾಕಪ್ಪ, ಈಗಾಗ್ಲೇ ಸಾಕಾಗಿದೆ, ಮಾಡೋದು ಮಾಡಿದೀನಿ, ಈಗ ಬಿಡ್ತೀನಿ, ನನಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಅಂತ ಮಾತುಗಳು ಬರೋದು ಇಂಥ ಆತ್ಮ ಹಂತದಲ್ಲಿ ಇರುವಂತ ಅವ್ರ ಬಾಯಿಂದನೇ ಬರ್ತಾ ಇರ್ತದೆ ಈ ಮಾತುಗಳು ನೋಡ್ತಾ ಇದ್ದಾರೆ ಅಲ್ವಾ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಈ ಪ್ರಬುದ್ಧ ಆತ್ಮವಾಗಿ ಎಷ್ಟೋ ಜನ್ಮಗಳು ತಗೊಂಡು ಕೊನೆ ಜನ್ಮಗಳು ಏನಾಗ್ತದೆ ಗೊತ್ತಾ, ಅವನು ಒಂದು ಒಳ್ಳೆ ಧ್ಯಾನಿ ಆಗ್ತಾನೆ ಸ್ನೇಹಿತರೆ. ಅಂದ್ರೆ ಧ್ಯಾನಿ ಆಗಕ್ಕೆ ಪ್ರಯತ್ನ ಆಗ್ತದೆ. ಧ್ಯಾನಿ ಆಗಕ್ಕೆ ಅವನು ಒಳಗಡೆ ಅಂತರ ಪ್ರಯಾಣಕ್ಕೆ ಶುರು ಮಾಡ್ಕೊತಾನೆ. ಜಸ್ಟ್ ಶುರು ಮಾಡ್ತಾನೆ ಅಷ್ಟೇ. ಅವಾಗ ಅವನು ಹೆಂಗಿ ಪ್ರಮೋಟ್ ಆಗ್ತಾನೆ ಅಂದ್ರೆ, ಅಲೆ ಆತ್ಮವಾಗಿ ಪ್ರಮೋಟ್ ಆಗ್ತಾನೆ ಸ್ನೇಹಿತರೆ. ಈ ಅಲೆ ಆತ್ಮದಲ್ಲಿ ಅದ್ಭುತವಾದ ವಿಷಯ ಇಲ್ಲಿ ಆಗೋದು ಅಂದ್ರೆ, ಇಲ್ಲಿ ಅಲೆ ಆತ್ಮ ಅನ್ನೋದು ವಿಶೇಷ ಅಂದ್ರೆ ವಿಶುದ್ಧ ಚಕ್ರ ಅಂದ್ರೆ ಗಂಟರ ಚಕ್ರ. ಈ ವಿಶುದ್ಧ ಚಕ್ರಕ್ಕೆ ಯಾವಾಗ ಬರ್ತಾನೋ ಸ್ನೇಹಿತರೆ, ಅಲ್ಲಿ ವಿಶೇಷ ಸುದ್ದಿ ಆಗತ್ತೆ ಅವನ ಒಳಗಡೆ. ಅವನ ಆತ್ಮ ಪರಿಶುದ್ಧ ಆಗತ್ತೆ. ಯಾವ ತರ ಆಗತ್ತೆ, ಅವನು ಒಳಗಡೆ ಈಗಾಗಲೇ ಸಂಗ್ರಹಿಸಿಕೊಂಡಂತ ಎಲ್ಲಾ ಕೆಟ್ಟ ಕರ್ಮಗಳು ಪ್ರಾಣಮಯ ಕೋಶದಲ್ಲಿ ಇರ್ತದಲ್ಲ, ಅವೆಲ್ಲಾನು ಅವನು ತೆಗೆದಾಕ್ತಾನೆ. ಯಾವ ತರ ತೆಗೆದಾಕ್ತಾನೆ ಅಂದ್ರೆ, ಈ ವಿಶೇಷ ಸುದ್ದಿ ಆಗುವಾಗ ಎಲ್ಲ ಹೊಟ್ಟೋಗ್ತದೆ. ಯಾವ ತರ ಅಂದ್ರೆ, ಅವನು ಒಳ್ಳೆ ಕರ್ಮಗಳು ಮಾಡೋದು ಶುರು ಮಾಡ್ತಾನೆ.
ಪಬ್ಲಿಕ್ ಒಳ್ಳೆ ಸರ್ವಿಸ್ ಕೊಡ್ತಾನೆ. ಅಂದ್ರೆ ಈಗ ನೋಡಿ, ಮಹಾತ್ಮ ಗಾಂಧಿ, ಮದರ್ ತೆರೇಸಾ ಮಾಡಿದ್ರಲ್ಲ, ಇವರೆಲ್ಲರೂ ಈ ವಿಶುದ್ಧ ಆತ್ಮದಲ್ಲಿರುವಂತ ಜನಗಳು ಇಬ್ರು ಅಷ್ಟೇ ಅಲ್ವಾ. ಅಂದ್ರೆ ಅವ್ರು ಅಂದ್ರೆ ಅಲೆ ಆತ್ಮಕ್ಕೆ ಸಂಬಂಧಿತ ಈ ಎರಡು ಆತ್ಮಗಳು ಅಲೆ ಆತ್ಮ ಅಂತಕ್ಕೆ ಸಂಬಂಧಿತ ವ್ಯಕ್ತಿಗಳು ಇವರಿದ್ರು. ಯಾಕಂದ್ರೆ ಸ್ನೇಹಿತರೆ, ಇವ್ರೇನ್ ಮಾಡಿದ್ರು, ಇಡೀ ಜೀವನ ಪರ್ಯಂತ ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇದ್ರು ಅಲ್ವಾ. ಯಾವಾಗ್ಲೂ ಸಹಾಯ ಮಾಡೋದು, ಒಂದು ಎಲ್ಲ ಅನಾಥಗಳು ಯಾರಿದ್ದಾರೋ, ಆರ್ಫನ್ಸ್ ಯಾರಿದ್ದಾರೋ ಅವ್ರನ್ನೆಲ್ಲ ತಗೊಂಡು, ಸೊ ಮದರ್ ತೆರೇಸಾ ಅವರು ಸೊ ಎಷ್ಟೋ ಖುಷಿ ಪಟ್ಟಿದ್ದಾರೆ ಅಲ್ವಾ. ಸೊ ನಾವು ನೋಡ್ತಾ ಇದ್ರೆ ಅವರೆಲ್ಲ ಏನಂದ್ರೆ ಈ ವಿಶುದ್ಧ ಚಕ್ರನು ಪ್ರಾಬಲ್ಯವಾಗಿ ಇಟ್ಕೋತಾರೆ. ಸೊ ಅವರು ಯಾವಾಗ್ಲೂ ಆ ಒಳ್ಳೆ ಕರ್ಮ ಮಾಡ್ತಾ ಇಂದಿನ ಜನ್ಮ ಕರ್ಮಗಳೆಲ್ಲಾನು ಶೂನ್ಯ ಮಾಡ್ಕೊಂತ ಬರ್ತಾರೆ ಸ್ನೇಹಿತರೆ. ಅವಾಗ ಇಂದಿನ ಜನ್ಮ ಕರ್ಮಗಳೆಲ್ಲಾನು ಒಟ್ಟೋಗ್ತದೆ, ಪೂರ್ತಿ ಖಾಲಿ ಆಗ್ತಾ ಬರ್ತದೆ, ಶೂನ್ಯ ಆಗ್ತಾ ಬರ್ತದೆ ಅಲ್ವಾ. ಸೊ ಅದು ಅಲ್ಲಿ ಆಗುವಂತ ವಿಷಯ ಸ್ನೇಹಿತರೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕು, ದುಡ್ಡು ಬಗ್ಗೆ ಯೋಚನೆ, ನೀವು ನೋಡ್ತಾ ಇರ್ತೀರಲ್ಲ ಸಮಾಜದಲ್ಲಿ ಇಂಥ ಜನನು ಸಿಗ್ತಾರೆ ನಿಮ್ಗೆ. ಅಂದ್ರೆ ಅವ್ರ ದುಡ್ಡು ಬಗ್ಗೆ ಯೋಚನೆ ಇಲ್ಲ. ಒಂದು ಆರ್ಫನೇಜ್ ಶುರು ಮಾಡಿರ್ತಾರೆ, ಯಾವಾಗ್ಲೂ ಸಹಾಯ ಮಾಡ್ಬೇಕು, ಇನ್ನೊಬ್ರು ಸಹಾಯ ಮಾಡ್ಬೇಕು, ಇನ್ನೊಬ್ರು ಸಹಾಯ ಮಾಡ್ಬೇಕಂತಾನೆ ಇರ್ತಾರೆ. ಈಗ್ಲೂ ನೀವು ನಿಮ್ಮ ಸುತ್ತಮುತ್ತ ನೋಡಿರ್ಬೋದು, ಇಷ್ಟು ಜನ ಇರ್ತಾರೆ, ಈ ತರ ಜನ ಇರ್ತಾರೆ, ಅಲ್ಲೆಲ್ಲಿ ಕಾಣಿಸ್ಕೊಂತಾರೆ ಅಲ್ವಾ. ಆದ್ರೆ ತುಂಬಾ ಕಡಿಮೆ ಇರ್ತಾರೆ ಅಲ್ವಾ. ಹೆಚ್ಚು ಜನ ಇರೋದು ಯಾರು, ಹೆಚ್ಚು ಜನ್ಮ ಒಂದು ಯುವಾತ್ಮ ಮತ್ತೆ ಮಗುನ ಆತ್ಮ, ಈ ಎರಡು ಹಂತದಲ್ಲಿ ಹೆಚ್ಚು ಜನ ಇರ್ತಾರೆ ಹೇಳ್ಬೇಕಂದ್ರೆ ಅಲ್ವಾ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಈ ಅಲೆ ಆತ್ಮ ದಶದಲ್ಲಿ ಏನಾಗತ್ತೆ ಅಂದ್ರೆ, ಸೊ ಹಂತದಲ್ಲಿ ಅಂದ್ರೆ ಅಲೆ ಆತ್ಮ ಆಗಿನೂ ಆ ಹಂತದಲ್ಲಿನೂ ಒಂದು 45-50 ಜನ್ಮಗಳು ಆಗತ್ತೆ. ಈಗಾಗಲೇ ಮೊತ್ತ ಟೋಟಲ್ ಆಗಿ 4 ಜನ್ಮಗಳು, ಅದರಲ್ಲಿ ವಿಧ ಹಂತದಲ್ಲಿ ವಿಧ ಅಂದ್ರೆ ಎಷ್ಟೋ ಜನ್ಮಗಳು ಪಡಿತಾ ಇರ್ತೀವಿ. ಸೊ ಸ್ನೇಹಿತರೆ, ಈ ಅಲೆ ಆತ್ಮದಲ್ಲಿ ಕೊನೆ ಜನ್ಮಗಳು ಏನಾಗತ್ತ ಗೊತ್ತಾ, ಅವರು ಈ ಅಂದ್ರೆ ಖಂಡಿತವಾಗಿ ಹೆಚ್ಚು ಅವರು ಧ್ಯಾನವನ್ನು ಅಳವಡಿಸ್ಕೊತಾರೆ ಸ್ನೇಹಿತರೆ. ಸೊ ಅಂದ್ರೆ ಈಗಾಗಲೇ ಶುರು ಮಾಡಿದ್ದಾರೆ, ಪ್ರಬುದ್ಧ ಆತ್ಮ ಹಂತದಲ್ಲೇ ಶುರು ಮಾಡಿದ್ದಾರೆ. ಅಲೆ ಆತ್ಮ ಆಗಿರುವಾಗ ಒಳ್ಳೆ ಸೇವಾ ಜೊತೆಗೆ ಸೇವೆ ಮಾಡ್ತಾ ಮಾಡ್ತಾ ಇನ್ನು ಸ್ವಲ್ಪ ಜನ್ಮಗಳು ಕಳೆದಿದ ಮೇಲೆ ಏನಾಗುತ್ತೆ ಗೊತ್ತಾ, ಅವರು ಆ ಸೇವೆ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ ಸ್ನೇಹಿತರೆ. ಇನ್ನೇನಾಗತ್ತಂದ್ರೆ, ನನ್ನ ಒಳಗಡೆ ನಾನು ಹೋಗ್ಬೇಕು, ನನ್ನ ಅಂತರ ಒಳಗಡೆ ನಾನು ಏನ್ ಮಾಡ್ಬೇಕಂದ್ರೆ ನಮ್ಮ ಅಂತರ ಒಳಗಡೆ ನಾನು ಅನ್ವೇಷಣೆ ಮಾಡ್ಬೇಕು ಅಂತ ಹೋಗ್ತಾರೆ. ಅದೇ ಅಲ್ಲಿ ಧ್ಯಾನ ಅನ್ನೋದು ಶುರು ಆಗಿರ್ತದೆ. ಒಳ್ಳೆ ಧ್ಯಾನ ಮಾಡೋದು, ಒಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳು ಓದೋದು, ಇದೇ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಯಾವ ಕೆಲಸ ಮಾಡಕ್ ಹೋಗಲ್ಲ. ಅವ್ರನ್ನೇ ನಾವು ಯೋಗಿಗಳು, ಋಷಿಗಳ ಅಂತ ಕರಿತಾ ಇರ್ತೀವಿ ಸ್ನೇಹಿತರೆ. ಅಂದ್ರೆ ಒಂದು ವ್ಯಕ್ತಿ ಈ ಅಲೆಯ ಆತ್ಮ ಆಗಿದ ಮೇಲೆ ಅಲೆ ಆತ್ಮ ಹಂತದಲ್ಲಿ ಏನಾಗ್ತಾನೆ ಗೊತ್ತಾ, ಒಂದು ಮಾಸ್ಟರ್ ಆಗ್ಬಿಡ್ತಾನೆ. ಅಂದ್ರೆ ಅವನು ಹೊರಗಡೆ ಇರುವಂತ ಎಲ್ಲಾ ಅರಿಷಡ್ ವರ್ಗಗಳು ಏನಿದೆಯೋ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವೆಲ್ಲಾನು ಅವನು ಜಯಿಸ್ತಾನೆ ಸ್ನೇಹಿತರೆ. ಜಯಿಸಿದ ಮೇಲೆ ಅವನು ಏನಂತ ಕರಿತೀವಿ ಅಂದ್ರೆ, ಒಂದು ಮಾಸ್ಟರ್, ಇಲ್ಲ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಅರಿಹಂತ್ ಅಂತ ಇರ್ತೀವಿ. ಅವನು ಅರಿಹಂತ್ ಆಗಿ ರೂಪ ಹೋಲ್ಸ್ಕೊತಾನೆ. ಯಾವಾಗ ಈ ಅಲೆ ಆತ್ಮ ಅಂತ ಜನ್ಮಗಳಲ್ಲಿ ಅಂತ ದಶದಲ್ಲಿರುವಂತ ಆ ಜನ್ಮಗಳಲ್ಲಿ ಅವನು ಅರಿಹಂತ ಆಗ್ತಾನೆ. ಅರಿಹಂತ ಆದ್ಮೇಲೆ ಸ್ನೇಹಿತರೆ, ಅವನು ಮತ್ತೆ ಇನ್ನೊಂದು ದಶಕ್ಕೆ ಹೋಗ್ತಾನೆ. ಅತೇಂದ್ರಿಯ ಆತ್ಮ, ಇಲ್ಲಾಂದ್ರೆ ವಿಮುಖ ಆತ್ಮ ಅಂತ ವಿಮುಖ ಆತ್ಮ ಆಗ್ತಾನೆ. ಆ ವಿಮುಖ ಆತ್ಮದಲ್ಲಿ ಅವನು ಏನ್ ಮಾಡಕ್ ಪ್ರಯತ್ನ ಮಾಡ್ತಾನೆ ಅಂದ್ರೆ, ಅಲ್ಲಿ ಅವನು ಬೋಧಿಸತ್ವ ಆಗ್ತಾನೆ ಸ್ನೇಹಿತರೆ. ಬೋಧಿಸತ್ವ ಕೆಲಸ ಏನು ಅಂದ್ರೆ, ಒಂದೇ ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಆ ಅಲೆಯ ಆತ್ಮ ದಶದಲ್ಲಿ ನಾವು ಇಲ್ಲಿಂದ ಈ ಭೂಮಿಯಿಂದ ತ್ಯಜಿಸಿ ಬೇರೆ ಪರಲೋಕಕ್ಕೆ ಹೋದ್ರೆ ಮತ್ತೆ ತಿರ್ಗಾ ನಾವು ಬರ್ಬೇಕಾಗತ್ತೆ. ಯಾಕೆ ಬರ್ಬೇಕು, ನಾನು ಮಾಸ್ಟರ್ ಆಗಿದ್ದೀನಿ, ಆದ್ರೆ ನಾನು ಇನ್ನು ಯಾರಿಗೂ ಪ್ರಚಾರ ಮಾಡಿಲ್ಲ, ಬೋಧನೆ ಮಾಡಿಲ್ವಲ್ಲ, ಮತ್ತೆ ನಾವು ಈ ಭೂಮಿ ಮೇಲೆ ಬರಲೇಬೇಕು. ಅದು ನಾನು ಇಂದಿನ ಕ್ಲಾಸಲ್ಲಿ ಹೇಳಿದೆ. ನಾವು ಹೋದ್ರೆ ತಪಸ್ಸು ಅಂದ್ರೆ ತಪೋಲೋಕವರೆಗೂ ಹೋಗ್ತೀವಿ, ಸತ್ಯಲೋಕ ಹೋಗಕ್ ಆಗಲ್ಲ. ಈ ದೇಹನ ತ್ಯಜಿಸಿದ ಮೇಲೆ ತಪೋಲೋಕಕ್ಕೆ ಮಾತ್ರ ಹೋಗ್ತೀವಿ. ಅಲ್ಲಿಂದ ಸತ್ಯಲೋಕ ಹೋಗಕ್ಕೆ ನಮ್ಗೆ ದಾರಿ ಇಲ್ಲ, ಅಲ್ಲಿ ಹೋಗಕ್ಕೆ ಅರ್ಹತೆ ಇಲ್ಲ ಸ್ನೇಹಿತರೆ. ಅವಾಗ ಅರ್ಥ ಏನಂದ್ರೆ, ನಾನು ಅರ್ಹಂತ ಆಗಿದ್ದೀನಿ, ಆದ್ರೆ ನಾನು ಬೋಧಿಸತ್ವನು ಆಗಿಲ್ಲ. ಬೋಧಿಸತ್ವನ ಕೆಲಸ ಏನು, ಅವ್ರು ಬರೋದೇ ಭೂಮಿಗೆ ಯಾಕೆ ಗೊತ್ತಾ, ಈ ಒಂದ್ಸರಿ ನೀವು ಅರಿಹಂತ ಆಗಿ ಮತ್ತೆ ನೀವು ಬೋಧಿಸತ್ವವಾಗಿ ಬರ್ಬೇಕಾಗತ್ತೆ ಭೂಮಿಗೆ. ಯಾಕಂದ್ರೆ ನೀವು ಎಲ್ಲಾರ್ಗು ಬೋಧನೆ ಮಾಡ್ಬೇಕು. ಅಂದ್ರೆ ಬೋಧಿಸತ್ವವಾಗಿ ಏನ್ ಮಾಡ್ತಾನೆ, ಈ ಅತೀಂದ್ರಿಯ ಆತ್ಮದಶದಲ್ಲಿ ಎಲ್ಲಾರ್ಗು ಅವ್ರ ಸುತ್ತಮುತ್ತಿರೋರ್ಗು, ಅವ್ರ ಕಮ್ಯುನಿಟಿಯಲ್ಲಿ, ಅವ್ರ ಸೊಸೈಟಿಯಲ್ಲಿ, ಅವ್ರ ಮನೆ ಸುತ್ತಮುತ್ತ ಎಲ್ಲದಕ್ಕೂ ಏನ್ ಮಾಡ್ತಾ ಹೋಗ್ತಾನೆ ಅಂದ್ರೆ, ಎಲ್ಲಾರ್ಗು ಧ್ಯಾನ ಹೇಳ್ಕೊಡ್ತಾನೆ, ಈ ಆಧ್ಯಾತ್ಮಿಕ ಚಿಂತನೆ ಅಳವಡಿಸ್ತಾನೆ, ಇದೆಲ್ಲ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಈ ಆತ್ಮದಶದಲ್ಲಿ ಎಷ್ಟೋ ಜನ್ಮಗಳು ಈ ತರ ಪಡಿತಾ ಇರ್ತಾನೆ. ಅವನು ಸ್ವಂತ ಅಂದ್ರೆ
ಅವನು ಬೇಕಾಗಿರೋಂಥ ಸ್ವಂತ ಈ ಯಾವುದು ಪ್ರಾಕ್ಟೀಸ್ ಮಾಡ್ಕೊಂತಾನೆ, ಸಾಧನೆ ಮಾಡ್ಕೊಂತ ಇನ್ನೊಬ್ರಿಗೆ ಹೇಳ್ತಾ ಹೋಗ್ತಾನೆ. ಅವಾಗ ಅವನು ಏನಂತ ಕರಿತೀವಿ ನಾವು, ಬೋಧಿಸತ್ವ ಅಂತ ಕರಿತೀವಿ. ಅದು ಬೋಧಿಸತ್ವ ಆಗಿ ಈ ಅತೀಂದ್ರಿಯ ಆತ್ಮದಲ್ಲಿ ಇರ್ತಾನೆ. ಇಲ್ಲಿ ಇನ್ನೊಂದು ಏನಂದ್ರೆ, ಅವ್ರು ಏನ್ ಮಾಡ್ತಾರಂದ್ರೆ, ಯಾವುದೇ ಈ ಆತ್ಮಗಳು ಅಂದ್ರೆ ಯುವ ಆತ್ಮಗಾಗಿ ಈಗಾಗಲೇ ಪ್ರಬುದ್ಧ ಆತ್ಮ ಇರ್ತದಲ್ಲ, ಈ ಎಲ್ಲಾ ಆತ್ಮಗಳನ್ನು ಅವೆಲ್ಲಾನು ಮೇಲೆ ಮೇಲೆ ಕರ್ಕೊಂಡು ಬರಕ್ಕೆ, ಅಂದ್ರೆ ಅವನು ಆತ್ಮದರ್ಶನ ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡೋದು, ಸಹಾಯ ಮಾಡೋದು ಯಾರಪ್ಪ ಅಂದ್ರೆ ಈ ಯುವಕ ಆತ್ಮಗಳೇ, ಈ ಅತೀಂದ್ರಿಯ ಆತ್ಮಗಳೇ. ಅರ್ಥ ಮಾಡ್ಕೊಳ್ಳಿ, ಇವ್ರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದೇ ಈಗ ನಾವು ಮಾಡ್ತಾ ಇದೀವಲ್ಲ, ಇದೇ ತರ. ಅಂದ್ರೆ ನಾವು ಎಷ್ಟೋ ಜನ ನಮ್ಮ ಸದಸ್ಯರೆಲ್ಲ ಇಲ್ಲಿ ಸೇರ್ಕೊಂಡಿದ್ದಾರೆ ಜೂಮ್ ಅಲ್ಲಿ. ನಾನು ನಮ್ಮ ಪ್ರಯತ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಬ್ಬರು ಜ್ಞಾನ ಕೊಟ್ಟು ಆ ಜ್ಞಾನದಿಂದ ನಿಮ್ನು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಕರ್ಕೊಂಡು ಬರಕ್ಕೆ ಒಂದು ಪ್ರಯತ್ನ ಆಗ್ತಾ ಇರ್ತದೆ ಇಲ್ಲಿ ಅಲ್ವಾ. ಅದೇ ತರ ಆಗೋದು ಈ ಅತೀಂದ್ರಿಯ ಆತ್ಮದಶದಲ್ಲಿ ಈ ತರ ಮಾಡ್ತಾ ಇರ್ತಾರೆ. ಅದೇ ಬೋಧಿಸತ್ವ ಅಂತ ಕರೀತಾರೆ ಸ್ನೇಹಿತರೆ. ಈ ತರ ಎಷ್ಟೋ ಜನ್ಮಗಳು ಪಡಿತಾನೆ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಅಂತ ಏನ್ ಬರತ್ತಂದ್ರೆ ಅವನ್ಗೆ ಅದು ಅದು ಬರುವಂತ ಆ ಸ್ಥಿತಿ ಅಂದ್ರೆ ಸ್ನೇಹಿತರೆ, ಇದೇ ಅನಂತ ಆತ್ಮ. ಸ್ನೇಹಿತರೆ, ಅನಂತ ಆತ್ಮದಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರು ಬುದ್ಧರಾಗ್ತಾರೆ. ಗೌತಮ ಸಿದ್ಧಾರ್ಥ ಹೇಗೆ ಬುದ್ಧನಾಗಿದ್ದಾನೋ ಆ ಜನ್ಮದಲ್ಲಿ ನಾವು ಸಹ ಪ್ರತಿಯೊಬ್ಬರು ಈ ಅತೀಂದ್ರಿಯ ಆತ್ಮ ದಶ ದಾಟಿದ ಮೇಲೆ ನಾವಾಗೋದು ಏನಂತಂದ್ರೆ ನಾವು ಬುದ್ಧರಾಗ್ತೀವಿ. ಅದೇ ಅನಂತ ಆತ್ಮ ಸ್ನೇಹಿತರೆ. ಯಾವಾಗ ಅನಂತ ಆತ್ಮ ಆಗ್ತಿರೋ ಆ ಬುದ್ಧರಾಗಿ ಏನ್ ಕೆಲಸ ಮಾಡ್ತೀವಿ ಗೊತ್ತಾ. ಗೌತಮ ಬುದ್ಧರು ಏನ್ ಮಾಡಿದ್ರು, ಅವರು ಎನ್ಲೈಟನ್ಮೆಂಟ್ ಆದ್ಮೇಲೆ, ದಿವ್ಯಜ್ಞಾನ ಪ್ರಕಾಶ ಪಟ್ಟಿದ ಮೇಲೆ ಏನ್ ಮಾಡಿದ್ರು, ಇಡೀ ಪ್ರಪಂಚಕ್ಕೆ ಧ್ಯಾನ ಕೊಟ್ರು. ಅವ್ರಿಗೂ ಅಂದ್ರೆ ನನ್ನ ಫ್ಯಾಮಿಲಿ, ನಮ್ಮ ಕಮ್ಯುನಿಟಿ ಯಾವ್ದಿಲ್ಲ, ಇಡೀ ಪ್ರಪಂಚ ಮಾನವ ಕುಲನೇ ಅವನಿಗೆ ಒಂದು ಅವನು ಕುಲ. ಅಂದ್ರೆ ಅವನು ಹೇಳ್ಬೇಕಂದ್ರೆ ಅವರು ಎಲ್ಲಾರು ಪ್ರತಿಯೊಬ್ಬರು ಬೇಕು ಅವ್ರಿಗೆ. ಅಂತ ಸ್ಥಿತಿಗೆ ಅಂದ್ರೆ ವಿಶ್ವ ಮಾನವನಾಗ್ತಾನೆ. ವಿಶ್ವ ಮಾನವನಾಗಿ ಕೆಲಸ ಮಾಡೋದು ಶುರು ಮಾಡ್ತಾನೆ. ಅವನೇ ನಾವು ಬುದ್ಧರಂತ ಕರಿತೀವಿ. ಆ ಬುದ್ಧರಂತ ನಾವು ಯಾವಾಗ ಪ್ರತಿಯೊಬ್ಬರು ಆತರ ತಯಾರಾಗ್ಬೇಕಾಗತ್ತೆ, ಪ್ರತಿಯೊಬ್ಬರು ಆಗ್ತಾರೆ ಸ್ನೇಹಿತರೆ. ಆದ್ರೆ ಎಷ್ಟೋ ಜನ್ಮಗಳು ಪಡೀಬಹುದು, ಬಟ್ ಆದ್ರೆ ಖಂಡಿತವಾಗಿ ಪ್ರತಿಯೊಂದು ಆತ್ಮ, ಏಕಾತ್ಮ ಈ ಅನಂತ ಆತ್ಮವಾಗಿ ಆ ಪ್ರಯಾಣವನ್ನು ಕೊನಸಾಗಿದ ಮೇಲೆ ಆ ಪ್ರಯಾಣ ಅಂತ ಎಲ್ಲ ಅದು ಪೂರ್ಣಗೊಳಿಸ್ಕೊಂಡು ಅನಂತ ಆತ್ಮ ಆಗೇ ಆಗತ್ತೆ. ಪ್ರತಿ ಏಕಾತ್ಮ ಅನಂತ ಆತ್ಮ ಖಂಡಿತವಾಗಿ ಆಗತ್ತೆ. ಆ ದಶೆಯಲ್ಲಿ ಬುದ್ಧರಾಗಿದ ಮೇಲೆ ನಿಮಗೆ ಮರೋ ಜನ್ಮ ಇಲ್ಲ ಸ್ನೇಹಿತರೆ. ಈ ಏನಾದ್ರೂ ಅವ್ರು ಮತ್ತೆ ತಿರ್ಗಾ ಭೂಮಿಗೆ ಬರ್ತಾ ಇದಂದ್ರೆ, ಈ ಅನಂತ ಆತ್ಮ ಆದ್ಮೇಲೆ ದೇಹ ತ್ಯಜಿಸಿದ್ರೆ ಎಲ್ಲಿಗೆ ಹೋಗ್ತೀರಿ ನೀವು, ಸತ್ಯಲೋಕ ಹೋಗ್ತೀರಿ ಸ್ನೇಹಿತರೆ. ಸತ್ಯಲೋಕ ಏನಾಗ್ತೀರಿ ನೀವು, ಒಂದು ಸೃಷ್ಟಿಕರ್ತವಾಗಿ ನೀವು ಪುನಃ ರೂಪ ಹೋಲಿಸ್ಕೋಬಹುದು. ನೀವೇ ಒಂದು ಸೃಷ್ಟಿಕರ್ತ ಆಗ್ತೀರಿ ಅಲ್ವಾ. ಸೃಷ್ಟಿಕರ್ತ ಆಗಿ ನಿಮ್ಗೆ ಬೇರೆ ಬೇರೆ ಕೆಲಸಗಳು ಆ ಲೋಕದಲ್ಲೇ, ಆ ಅನಂತ ಅಂದ್ರೆ ಈ ಅನಂತ ಲೋಕಗಳಿದೆ, ಈಗಾಗಲೇ ನಾವು ಹೇಳ್ಕೊಂಡಿದ್ವಿ. ಆ ಆತ್ಮ ಲೋಕಗಳಲ್ಲಿ ನೀವು ನಿಮ್ಮ ಕೆಲಸ ಮಾಡ್ಕೊಂತ ನೀವು ಆ ಅನಂತ ಆತ್ಮ ಲೋಕದಲ್ಲಿ ಇರ್ತೀರಿ. ಅಲ್ಲೇ ಮಾತ್ರ ಇರ್ತೀರಿ. ಯಾವಾಗ್ಲೂ ನೀವು ಯಾವ ಕಾರಣಕ್ಕೂ ಭೂಮಿ ಮೇಲೆ ಬರುವಂತ ಅವಕಾಶ ಇಲ್ಲ ಸ್ನೇಹಿತರೆ. ನಿಮ್ಗೆ ಈಗಾಗಲೇ ದುಃಖ ರಾಹಿತ್ಯ ಆಗಿದೆ, ಜನ್ಮ ರಾಹಿತ್ಯ ಆಗಿದೆ. ಈ ಕರ್ಮಚಕ್ರದಿಂದ ನೀವು ಬಿಡುಗಡೆ ಆಗಿದ್ರಿ ಅಲ್ವಾ. ಇದೆಲ್ಲ ಆಗೋದು ಈ ಅನಂತ ಆತ್ಮದಶದಲ್ಲಿ. ಅದು ಅರ್ಥ ಮಾಡ್ಕೋ ಸ್ನೇಹಿತರೆ. ಇದಕ್ಕೆಲ್ಲ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಬರ್ತಾ ಬರ್ತಾ ಈ ಒಳ್ಳೆ ಧ್ಯಾನವನ್ನು, ಸ್ವಾಧ್ಯಾಯವನ್ನು, ಸಜ್ಜನ ಸಾಂಗತ್ಯವನ್ನು ಅಳವಡಿಸ್ಕೊಂತ ನ್ಯಾಯವಾಗಿ ನಾವು ಕೆಲಸ ಮಾಡತ್ತಾ, ನ್ಯಾಯ ಧರ್ಮದ ನಾವು ಪಾಲನೆ ಮಾಡತ್ತಾ ನಮ್ಮ ಜೀವನವನ್ನು ನಾವು ಜೀವನವನ್ನು ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿ ಸ್ನೇಹಿತರೆ ನಾವೆಲ್ಲರೂ ಅನಂತ ಆತ್ಮ ಆಗುವಂತ ಅವಕಾಶ ಹೆಚ್ಚಾಗಿದೆ. ಏನು ನಾವು ಯಾವುದಕ್ಕೂ ಕಡಿಮೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇಂಥ ಈ ಆತ್ಮ ವಿಕಾಸ, ಈ ಆತ್ಮ ಪರಿಣಿತಿ ಅನ್ನೋದು ಈ ತರ ಆಗತ್ತೆ ಅಂತ ತಮ್ಗೆಲ್ಲರಿಗೂ ಹೇಳ್ತಾ ಇಂದಿನ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡೋದು ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ ಸ್ನೇಹಿತರೆ. ಯಾರಾದ್ರೂ ಮಾತಾಡ್ಬೇಕಂದ್ರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಕಾಲ ಪೂರ್ತಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ. ರೈಟ್, ನಿಮ್ಮ ಅನುಭವ ಏನಾದ್ರು ಅನ್ಸ್ಬೇಕಾದ್ರೆ ಅನುಭವ ಹಂಚಿ, ಇಲ್ಲಾಂದ್ರೆ ಏನೇ ಪ್ರಶ್ನೆ ಇದ್ರೆ ಪ್ರಶ್ನೆಗೆ. ರೈಟ್ ಸರ್, ಒಂದ್ ಪ್ರಶ್ನೆ ಸರ್. ಆಕ್ಚುಲಿ ನೀವು ನಿನ್ನೆ ಒಬ್ರು ಕ್ವಶನ್ ಕೇಳಿದ್ರು, ಭಯ ಆಗತ್ತೆ ತುಂಬಾ ಅಂತ. ನನ್ಗೂ ಸೇಮ್ ಪ್ರಾಬ್ಲಮ್ ಇದೆ. ಇವಾಗ ಯಾರ ಜೊತೆ ಮಾತಾಡಿ ಫೋನಲ್ಲೆಲ್ಲ ಮಾತಾಡಾದ್ಮೇಲೆ ನನ್ಗೆ ಅನ್ಸತ್ತೆ, ಫೀಲಿಂಗ್ ಬರತ್ತೆ, ಅಯ್ಯೋ ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ನಾ, ನಾನೇನಾರ ಹರ್ಟ್ ಮಾಡ್ಬಿಟ್ನಾ ಅವ್ರಿಗೆ. ಅವ್ರು ನೆಕ್ಸ್ಟ್ ಟೈಮ್ ನನ್ನ ಹತ್ರ ಮಾತಾಡ್ತಾರ ಇಲ್ಲ, ಈ ತರ ಒಂಥರ ಭಯ 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 ತರ. ಏನಾರ ಒಂದ್ ಮಾತಾಡಿದ್ರು ಅದಕ್ಕೆ ಅವ್ರ ಏನ್ ಅರ್ಥ ಮಾಡ್ಕೋತಾರೋ ಏನೋ ಅಂತ ಈ ತರ. ಅದಕ್ ನೀವ್ ಒಂದೇನೋ ಅಕ್ಯುಪ್ರೆಷರ್ ಪಾಯಿಂಟ್ ಹೇಳ್ತೀನಿ ಅಂದ್ರಿ, ಬಟ್ ಅದ್ ಯಾವ್ದು ಅಂತ ನಿಮ್ಗೆ ತೋರ್ಸಕ್ ಆಗತ್ತಾ? ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನೋದು ಹೆಚ್ಚಾಗಿರುತ್ತದೆ. ಒಂದು ಮುದ್ರೆ ಮಾಡಿ, ಕ್ಷೇಪಣೆ ಮುದ್ರೆ ಮಾಡಿ, ಕ್ಷೇಪಣೆ ಮುದ್ರ ಈ ತರ ನೋಡಿ.
ಈ ತರ ಮಾಡ್ಕೋಬೇಕು, ಈ ತರ ಇಟ್ಕೋಬೇಕು. ಇದೆಲ್ಲ ಅರ್ಥ ಆಯ್ತಾ? ಈ ತರ ಇಟ್ಕೊಂಡು ನೀವು ಧ್ಯಾನ ಮಾಡಕ್ ಮುಂಚೆ ಸೊ ಇತರ ಸಮಯದಲ್ಲಿ, ಅಂದ್ರೆ ಧ್ಯಾನ ಸಮಯದಲ್ಲಿ ನಾನು ಹೇಳ್ತಾ ಇಲ್ಲ, ಧ್ಯಾನ ಜೊತೆಗೆ ಇದು ಮಾಡಬಾರ್ದು. ಓಕೆ, ಈ ತರ ಬೇರೆ ಸಮಯದಲ್ಲಿ ಮಾಡ್ಕೊಳ್ಳಿ. ಇದು ಕ್ಷೇಪಣ ಮುದ್ರ. ಈಗ ಇಟ್ಕೊಂಡು ಇದು ಈ ತರ ಈ ಈ ತೋರ್ಬೆರಳು ಕೆಳಗಡೆ ಕೆಳಗಡೆ ತೋರಿಸ್ಬೇಕು. ಈ ತರ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ ಇದು ಮುದ್ರ? ಎಲ್ಲ ನಿಮ್ಮ ಒಳಗಡೆ ಇರುವಂತ ನಕಾರಾತ್ಮ, ಭಯ ಎಲ್ಲ ಥ್ಯಾಂಕ್ ಯು ಹೋಗುತ್ತೆ. ಸರ್. ಈ ಮುದ್ರೆ ಹೆಸರು ಕ್ಷೇಪಣ ಮುದ್ರ. ಓಕೆ, ಅರ್ಥ ಆಯ್ತಮ್ಮ? ಥ್ಯಾಂಕ್ ಯು ಸರ್. ಅರ್ಥ ಆಯ್ತು ಸರ್. ಥ್ಯಾಂಕ್ ಯು. ಅದೇ ನೀವು ಹೇಳ್ಬೇಕು, ಅರ್ಥ ಆಗಿದ್ರೆ ಅರ್ಥ ಆಗಿದ್ರೆ, ಇಲ್ಲಾಂದ್ರೆ ಮತ್ತೆ ಆಯ್ತು ತೋರಿಸಿ. ಸರ್. ಆಯ್ತು. ಕ್ಷೇಪಣ ಮುದ್ರ ಮಾಡಿ. ಧ್ಯಾನದ ಮುಂಚೆ ಓಕೆ. ಯಾವಾಗ ಫ್ರೀ ಟೈಮ್ ಇರುತ್ತೋ ಒಂದು 20 ಎಷ್ಟು ನಿಮಿಷ, ಎಷ್ಟು 30 ಎಷ್ಟು ನಿಮಿಷ, ಸಮಯ ಮಾಡ್ಬೇಕು ಸರ್? ಎಷ್ಟೊತ್ತು ಮಾಡ್ಬೇಕು? 20 ನಿಮಿಷ 30 ನಿಮಿಷ ಮಾಡಿ. ಇದು ಓಕೆ. ಮಾಡಿದ ಮೇಲೆ ಧ್ಯಾನ ಮಾಡಿದ್ರು ಅದ್ಭುತವಾಗಿರುತ್ತೆ ಧ್ಯಾನ. ಓಕೆ. ನಾವು ಟಿವಿ ಎಲ್ಲ ನೋಡುವಾಗ ಮಾಡ್ಬೋದಲ್ವಾ ಮಾಡ್ಕೊಂಡು ಸರ್? ಕೂತ್ಕೋಬಹುದು. ಎಸ್, ಮಾಡಬಹುದು. ಓಕೆ. ಇದು ನಾವು ಧ್ಯಾನ ಮಾಡೋದ್ರಿಂದನೂ ಎಕ್ಸ್ಟ್ರಾ ಎಫೆಕ್ಟ್ ಇರುತ್ತಲ್ಲ ಸರ್? ನಾವು ಬರೀ ಜ್ಞಾನಕ್ಕೂ ನಮ್ಗೆ ಒಂಥರ ಫಿಯರ್ ಎಲ್ಲ ಕಡಿಮೆ ಆಗತ್ತಲ್ವಾ? ಅದ್ರ ಆಗತ್ತೆ, ಜೊತೆ. ಧ್ಯಾನದಿಂದ ಖಂಡಿತವಾಗಿ ಆಗತ್ತೆ, ಏನ್ ತೊಂದರೆ ಇಲ್ಲ. ಬಟ್ ನಿಮ್ಗೆ ಇನ್ನೂ ಬೇಗ ಆಗ್ಬೇಕಂದ್ರೆ ಈ ಮುದ್ರ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ರು. ಓಕೆ ಸರ್. ಥ್ಯಾಂಕ್ ಯು ಈ ಸರ್. ಈ ಥ್ಯಾಂಕ್ ಯು. ಮುದ್ರ ನಿಮ್ ಹೊರಗಡೆ ಎಲ್ಲಾನು ತಂದು ಕೊಡ್ತದೆ. ಈ ನಕಾರಾತ್ಮಕ ಶಕ್ತಿಗಳನ್ನ ಆಚೆ ಕಡೆ ಕಲಿಸ್ತದೆ. ನಿಮ್ಮ ಹೊರಗಡೆ ಒಳ್ಳೆ ಶಾಂತಿ ತಗೊಂಡ್ ಬರ್ತದೆ, ಹೆಚ್ಚು ಶಾಂತಿ ತಗೊಂಡ್ ಬರ್ತದೆ, ಏಕಾಗ್ರತೆ ಹೆಚ್ಚು ಮಾಡುತ್ತೆ ಅಲ್ವಾ? ಸೊ ಇಂಥದೆಲ್ಲ ಪ್ರತಿಯೊಂದನು ಸಕಾರಾತ್ಮಕ ಇರುವಂತ ಅಂಶಗಳನ್ನ ಹೆಚ್ಚು ಮಾಡ್ತಾ ಹೋಗ್ತದೆ ನಿಮ್ಮ ಒಳಗಡೆ. ಓಕೆ. ಎಸ್. ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ. ಸರ್. ಸರ್ ನಮಸ್ಕಾರ. ಹೇಳಿ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ಸರ್ ಈಗ ನಾವು ಇಂದಿನ ಸುಮಾರು ನಾವು ಈ ಬುದ್ಧಿ ತಿಳಿಯೋವರ್ಗುನು ಸುಮಾರು ಕರ್ಮಗಳನ್ನ ಮಾಡಿರ್ತೀವಿ. ಹೌದು. ಅದು ವಿಮೋಚನೆ ಹೇಗ್ ಮಾಡ್ಕೊಳ್ಳೋದು ಸರ್? ವಿಮೋಚನೆ 2 ಮಾರ್ಗಗಳಿದೆ. ಈ ಜನ್ಮದಲ್ಲಿ ನೀವು ಮಾಡ್ಕೋಬೇಕಂದ್ರೆ, ಇಂದಿನ ಜನ್ಮದಲ್ಲಿ ನೀವು ಮಾಡುವಂತ ಕರ್ಮಗಳು, ಅಂದ್ರೆ ಯಾವುದೇ ಒಂದು ಕೆಲಸಗಳು ಏನ್ ಮಾಡ್ತೀವೋ ಅವು ಮತ್ತೆ ಈ ಕೆಟ್ಟ ಕರ್ಮಗಳು ತಂದು ಕೊಡಬಾರ್ದು. ಅಂದ್ರೆ ಇವಾಗ ಮಾಡ್ಬೇಕಾಗಿರುವಂತ ತಕ್ಷಣ ಮಾಡ್ಬೇಕಾಗಿರೋದು ನಿಷ್ಕಾಮ ಕರ್ಮ. ಅದು ಮೊದಲನೇ ಪದ್ಧತಿ. ನಿಷ್ಕಾಮ ಕರ್ಮದಿಂದ ಈ ಜನ್ಮದಲ್ಲಿ ನಾವು ಮಾಡೋಂಥ ಯಾವೇ ಕರ್ಮಗಳು ಮತ್ತೆ ಕೆಟ್ಟ ಫಲಿತಗಳು ತಂದು ಕೊಡಬಾರದು ನನ್ನ ಜನ್ಮದಲ್ಲಿ. ಮತ್ತೆ ಇದು ಈ ಜನ್ಮದಿಂದ ಮತ್ತೆ ಇನ್ನೊಂದು ಜನ್ಮಕ್ಕೆ ನಾನು ತಗೊಂಡು ಹೋಗಬಾರ್ದು ನನ್ನ ಜೊತೆಗೆ ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಏನು? ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣನ್. ಏನ್ ಹೇಳ್ತಾ ಅಂದ್ರೆ, ಡೂ ಯುವರ್ ಡ್ಯೂಟಿ, ಫರ್ಗೆಟ್ ಅಬೌಟ್ ದ ರಿಸಲ್ಟ್, ಲೀವ್ ದ ರಿಸಲ್ಟ್ ಟು ಮೀ. ಅಂದ್ರೆ ನಿಮ್ಮ ಕರ್ಮ ನೀವು ಮಾಡಿ, ನಿಮ್ಮ ಡ್ಯೂಟಿ ನೀವು ಮಾಡಿ, ಅದು ಫಲಿತಗಳು ನೀವೇನು ಆಶಿಸಕ್ ಹೋಗ್ಬೇಡಿ. ನಿಮ್ಮ ಧರ್ಮ ಏನಂದ್ರೆ ನೀವು ಏನ್ ಕೆಲಸ ಮಾಡ್ತಾ ಇದ್ರೋ ಅದು ಸರಿಯಾದ ಪಾಲನೆ ಮಾಡಿ, ಸರಿಯಾದ ಮಾಡೋದು ನಿಮ್ ಧರ್ಮ ಅಷ್ಟೇ. ಅದಾದ್ಮೇಲೆ ಫಲಿತಗಳು ಏನ್ ಬರುತ್ತೆ ಏನ್ ಬರಬಾರ್ದು ಅಂತ ನಮ್ಗೆ ಬಿಟ್ಬಿಡಿ, ಅದು ನಿಸರ್ಗಕ್ಕೆ ಬಿಟ್ಬಿಡಿ. ಇದು ಅಂದ್ರೆ ಯಾವುದೇ ಫಲಿತ ಆಶಿಸಿ ನೀವು ಕೆಲಸ ಮಾಡಬಾರದು. ಅದೇ ನಿಷ್ಕಾಮ ಕರ್ಮ. ಅಂದ್ರೆ ಯಾರಿಗೆ ಒಂದು ಸಹಾಯ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾನು ಒಂದು ಸಹಾಯ ಮಾಡಿದೀನಿ, ಅವ್ನು ಮತ್ತೆ ಇನ್ನೊಂದು ಮಾಡ್ಬೇಕು. ನಾನೊಂದು ಕೊಟ್ಟಿದ್ದೀನಿ, ಅವ್ನು ನಮ್ಗೆ ಇನ್ನೊಂದು ತಿರ್ಗಾ ನಮ್ಗೆ ಏನು ಕೊಡ್ಬೇಕು ಅಂತಂದ್ರೆ ಅಲ್ಲಿ ಕರ್ಮ ಅನ್ನೋದು ಯಾವಾಗ್ಲೂ ಕರ್ಮ ಅನ್ನೋದು ಅಂಟ್ಕೊಂಡಿರ್ತದೆ. ಕರ್ಮ ಜೀರೋ ಆಗಲ್ಲ. ಅದು ನಿಷ್ಕಾಮ ಕರ್ಮ ಅಂತ ಹೇಳ್ತೀವಿ ನಾವು. ಅದು ಪಾಲನೆ ಮಾಡ್ಬೇಕು. ಈ ಜನ್ಮದಲ್ಲಿ ಮಾಡುವಂತ ಕರ್ಮಗಳನ್ನು ಕರ್ಮರಹಿತ ಆಗಿ ಮಾಡ್ಕೋಬೇಕಂದ್ರೆ. ಆದ್ರೆ ಇಂದಿನ ಜನ್ಮ ಕರ್ಮಗಳು ಏನ್ ಮಾಡ್ಬೇಕು? ಅದು ಅಲ್ಲಿ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏನಂತ, ಜ್ಞಾನಾಗ್ನಿ ದಗ್ಧ ಕರ್ಮಾನಾಮ್ ಅಂತ ಹೇಳ್ತಾನೆ ಶ್ರೀಕೃಷ್ಣರು. ಈ ಜ್ಞಾನಾಗ್ನಿ ದಗ್ಧ ಕರ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಅದು ನಾನು ಹೇಳಿಲ್ಲ, ಅದು ಕರ್ಮ ಸಿದ್ಧಾಂತದಲ್ಲಿ ಹೇಳ್ತೀನಿ. ಸೊ ನಾಳೆ ಇನ್ನೊಂದು ಸಬ್ಜೆಕ್ಟ್ ಇದೆಯಲ್ಲ, ನಾಳೆ ಬರ್ತದೆ ಸಬ್ಜೆಕ್ಟು. ಸೊ ನಾಳೆ ಈ ಕರ್ಮದ ಚಟ್ಟ, ಕರ್ಮದ ಸಿದ್ಧಾಂತ ಇದೆಯೋ ಅದರಲ್ಲಿ ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ ನಾನು. ಆದ್ರೆ ಸೊ ಅದ್ಭುತವಾದ ಪರಿಷ್ಕಾರ ಏನಂದ್ರೆ, ಎಲ್ಲಾ ಕರ್ಮಗಳನ್ನ ನಾವು ವಾಸಿ ಮಾಡ್ಕೋಬಹುದು, ಜೀರೋ ಮಾಡ್ಕೋಬಹುದು. ಅದಕ್ಕೂ ಇರುವಂತ ಅದ್ಭುತವಾದ ಮಾರ್ಗ ಏನಪ್ಪಾ ಅಂತಂದ್ರೆ ಇದೇ ಜ್ಞಾನ ಮಾರ್ಗ. ಜ್ಞಾನ ಸಂಪಾದನೆ ಮಾಡೋದು. ಆ ಜ್ಞಾನ ಅಂತ ಒಂದು ಅಗ್ನಿಯಲ್ಲಿ, ಆ ಬೆಂಕಿಯಲ್ಲಿ ಎಲ್ಲಾನು ಬೆಂಕಿ ಹಚ್ಬೋದು. ಬೆಂಕಿ ಹಚ್ಚಿ ಎಲ್ಲ ನಾವು ದಗ್ಧ ಮಾಡ್ಬೋದು. ಅರ್ಥ ಮಾಡ್ತೀವಿ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಹಲೋ ಈಗ ಸರ್. ಮೆಡಿಟೇಷನ್ ಎಷ್ಟು ಬಾರಿ ಮಾಡಬೇಕು ಸರ್? ಈಗ ಸಂಜೆ ಹೊತ್ತು ಮಾತ್ರ ಅದೇ. ಕ್ಲಾಸ್ ನಲ್ಲಿ ಆಗುತ್ತೆ, ಮತ್ತೆ ಅದನ್ನ ದಿನಕ್ಕೆ ಎಷ್ಟು ಬಾರಿ ಮಾಡ್ಬೇಕು ನಾವು? ಯಾವ್ದದು? ಈಗ ಮೆಡಿಟೇಷನ್ ಈಗ ಹೇಳ್ಕೊಟ್ಟಿದ್ರ ಸಂಜೆ 9:30 to ಮೆಡಿಟೇಷನ್. 10:30. ಎಸ್. ಹಾ. ದಿನಕ್ಕೆ ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಕನಿಷ್ಠ ಪಕ್ಷ ಮಾಡಿ. ಅದು 2 ಸಲ 3 ಸಲ ರಿಪೀಟ್ ಮಾಡ್ಕೊಳ್ಳಿ. ನೈಟು, ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಆ ಥರ ಮಾಡ್ತಾ ಇರಿ. ಸೊ ಹೆಚ್ಚು ಸಮಯ ಮಾಡಿದ್ರೆ ಇನ್ನೂ ಹೆಚ್ಚು ಒಳ್ಳೆಯದೇ.
ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರುಗ್ಮತಗಳಿದೆ ಎಲ್ಲ ರುಗ್ಮತಗಳು ಹೋಗ್ಬಿಡ್ತದೆ, ಮಾನಸಿಕ ರುಗ್ಮತಗಳು ಹೋಗ್ಬಿಡ್ತದೆ, ಸಾಮಾಜಿಕ ರುಗ್ಮತಗಳು ಹೋಗ್ಬಿಡ್ತದೆ, ಆಮೇಲೆ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗತ್ತೆ. ಓಕೆ, ನನ್ನ ಬಗ್ಗೆ ನನಗೂ ಅರಿವು ಬರುತ್ತೆ. ಸೊ ನಾನು ಪೂರ್ತಿ ಒಂದು ಸ್ವಚ್ಛವಾದ ಪರಿಶುದ್ಧ ಆತ್ಮವಾಗಿ ನಾವು ಜೀವನ ನಡೆಸ್ಕೋಬಹುದು. ಇದೆಲ್ಲ ಆಗ್ತಾ ಬರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಇದು ಸರ್, ಈಗ ಆತ್ಮಗಳ ಬಗ್ಗೆ ಹೇಳಿದ್ರಲ್ರಿ ಸರ್, ಹೌದು. ಈ ಶಿಶುಆತ್ಮ, ಪ್ರಬುದ್ಧಾತ್ಮ, ಅಲೆ ಆತ್ಮ ಎಲ್ಲ, ಅದು ಸುಮಾರು ಎಷ್ಟು ಸಲ ನಾವು ಹುಟ್ಟು ಸಾವು ಬರುತ್ತೆ ಸರ್? ಹಾಗಾದ್ರೆ ಅದ್ ಅರಿವು ಬರೋವರೆಗೂ ಅದು ಹುಟ್ಟು ಸಾವು ಇರೋದೇನ್ರಿ ಸರ್? ಹೌದಮ್ಮ, 400 ಜನ್ಮಗಳಾಗತ್ತೆ ನಾವು ಮಾನವನಿಂದ ಮಾಧವನಿಗೆ ಆಗಕ್ಕೆ, ಹೌದೇನ್ರಿ ಸರ್? ಮಾನವನಿಂದ ದೇವ್ರು ಆಗಕ್ಕೆ, ದೇವ್ರಾಗಕ್ಕೆ. ತಯಾರಾಗಕ್ಕೆ ಓಕೆ 400 ಜನ್ಮಗಳು ಬೇಕು. ಮತ್ತೆ 84 ಲಕ್ಷ ಯೋನಿಗಳನ್ನ ದಾಟಿ ಬಂದೆ ಅಂತ ಬರ್ತದಲ್ರಿ ಸರ್? 84 ಲಕ್ಷಗಳ ಜೀವರಾಶಿ ಇದೆ ಅಂತ ಅರ್ಥ. ಅಂದ್ರೆ ಈ ಭೂಮಿ ಮೇಲೆ ಅಷ್ಟು ಜೀವರಾಶಿಗಳನ್ನು ಸೃಷ್ಟಿಕರ್ತ ಮಾಡಿಕೊಟ್ಟಿದ್ದಾನೆ. ಎಲ್ಲವನ್ನು ಅನುಭವಿಸೇ ಬಂದಿರ್ತೇವೇನ್ರಿ ಸರ್ ಮಾನವ ಜನ್ಮಕ್ಕ? ಇಲ್ಲಮ್ಮ. ಅದು ಸ್ವಲ್ಪ ತಪ್ಪು ಕಲ್ಪನೆ ಆಗಿದೆ ಅದು. ನಾನು ಅದಕ್ಕೆ ನಿನ್ನೆ ಸೃಷ್ಟಿ ರಚನೆ ಬಗ್ಗೆ ಹೇಳಿದ್ದೀನಿ, ನೀವು ಕೇಳಿಸ್ಕೊಂಡಿದ್ರ? ಹ್ಞೂನ್ರಿ ಸರ್. ಕೇಳಿಸ್ಕೊಂಡಿದ್ರಾ? ಅರ್ಥ ಆಗಿದ್ಯಾ? ಇಲ್ಲ ಸರ್, ಒಂದ್ ಸ್ವಲ್ಪ ನೆಟ್ ಸಿಗ್ಲಿಲ್ಲ, ಒಂದ್ ಸ್ವಲ್ಪ ನಡಿವ ಗ್ಯಾಪ್ ಆಯ್ತು ಸರ್. ಅದೇ, ಅದು ಆತರ ಆಗಲ್ಲ. ಆತರ ಎಷ್ಟೋ ಜನ ಆತರ ಅನ್ಕೊಂತಾರೆ, ಅದು ಕರೆಕ್ಟ್ ಅಲ್ಲ. ಓಕೆ, ಸರ್ ಆತರ ಏನೋ 84 ಲಕ್ಷ ಜೀವರಾಶಿಗಳಿರೋದು ಸತ್ಯ. ಅಷ್ಟು ಜೀವರಾಶಿಗಳು ಈ ಭೂಮಿ ಮೇಲೆ ಇದೆ. ಅದರಲ್ಲಿ ಉನ್ನತ ಜೀವಿ ನಾವು. ಓಕೆ, ನನ್ನ ಅಂದ್ರೆ ಸೃಷ್ಟಿ ಎಲ್ಲ ಜನ್ಮನು ದಾಟಿ ಬರೋದೇನ್ ಇಲ್ಲ? ಇಲ್ಲ. ನಮ್ಮನ್ನು ಸೃಷ್ಟಿ ಡೈರೆಕ್ಟ್ ಮಾಡಿರೋದು ಆ ದೇವರೇ ಮಾಡೋದು. ನಾವು ಹೌದ್ರಿ. ಇಲ್ಲಿ ಸೃಷ್ಟಿ ಎರಡು ತರ ಆಗಿದೆ. ಒಂದು ಪ್ರಕೃತಿ, ಇನ್ನೊಂದು ಪುರುಷ. ಹ್ಮ್. ಪ್ರಕೃತಿಯಲ್ಲಿ ಇರುವಂತದ್ದು ಯಾವ್ದಪ್ಪ ಅಂದ್ರೆ, ಒಂದು ಕನ್ಯಾ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಮೀನು ಸಾಮ್ರಾಜ್ಯ. ಹೌದ್ರಿ ಸರ್. ಮತ್ತೆ ಪುರುಷ ಸಾಮ್ರಾಜ್ಯ ಯಾರಪ್ಪ ಅಂದ್ರೆ ನಮ್ಮ ಮಹಿಳೆಯರು ಮತ್ತೆ ಪುರುಷರು ಇಬ್ರು ಸೇರಿ, ಅಂದ್ರೆ ಒಂದು ಮಾನವ ಕುಲ ಪೂರ್ತಿ ಪುರುಷ ಸೃಷ್ಟಿಯಲ್ಲೇ ಇದೆ. ಅಷ್ಟೇ ಆಗಿದೆ. ಹೌದ್ರಿ. ನೇರವಾಗಿ ಬಂದಿರೋದು ನಾವೆಲ್ಲಿ ಈಗ ಪುರುಷ ಸೃಷ್ಟಿ ಅಂದ್ರೆ ಒಂದು ಕೋತಿಯಿಂದ ಬಂದಿದೀವಿ, ಚಿಂಪಾಂಜಿಯಿಂದ ಬಂದಿದೀವಿ, ಇದೆಲ್ಲ ತಪ್ಪು ಕಲ್ಪನೆಗಳು. ತಪ್ಪು. ಹ್ಞೂನ್ರಿ ಸರ್. ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ. ಪುರುಷ ಸೃಷ್ಟಿ ಅಂದ್ರೆ ಹೆಣ್ಣು ಗಂಡು ಎರಡೂ ಬರ್ತದೇನ್ರಿ ಸರ್? ಹೌದಮ್ಮ, ಪುರುಷ ಅನ್ನೋದು ಅದೊಂದು ತತ್ವ ಅದು. ಬಟ್ ಆದ್ರೆ ಪುರುಷನ ಕೆಳಗಡೆ ಹೆಣ್ಣು ಗಂಡು ಇದ್ದು ಇಬ್ರು ಬರ್ತಾರೆ. ಅದ ಹ್ಞೂನ್ರಿ ಸರ್. ಧನ್ಯವಾದ ಸರ್, ಶರಣಾರ್ಥಿ. ಎಸ್, ಇನ್ಯಾರು ಪ್ರಶ್ನೆ ಕೇಳ್ಬೇಕಾ? ನಮಸ್ತೆ. ಹಾ, ನನ್ನ ಹೆಸರು ಶಿವಕುಮಾರ್ ನಾಯ್ಕ್ ಅಂತ. ಹೇಳಿ. ನಮ್ಮಲ್ಲಿ ನಮ್ಮ ಮಾನವ ಜೀವಿಯ ದೇಹದಲ್ಲಿ ಎಷ್ಟು ಚಕ್ರಗಳಿವೆ, ಆ ಚಕ್ರಗಳಿಗೆ ಮತ್ತೆ ಎಷ್ಟು ದಿನಗಳು ಬೇಕಾಗುತ್ತೆ ನಮ್ಮ ಆಕ್ಟಿವೇಟ್ ಆಗ್ಲಿಕ್ಕೆ ಚಕ್ರಗಳು, ಮತ್ತೆ ನಾವು ಅದನ್ನ ಯಾವ ರೀತಿ ಮಾಡ್ಕೋಬಹುದು, ಅದನ್ನ ಹೇಳ್ಲಿಕ್ಕಾಗದ? ನಮ್ಮ ಮಾನವನ ದೇಹ ಒಳಗಡೆ ಈ ಚಕ್ರಗಳು ಅಂದ್ರೆ ನಿಮ್ಗೆ ಅರ್ಥ ಆಗಿರುವಂಥದ್ದು, ನೀವು ಕೇಳಿಸ್ಕೊಂಡಿರುವಂಥದ್ದು ಸ್ವಲ್ಪ ಇರತ್ತೆ. ಅಂದ್ರೆ 7 ಚಕ್ರಗಳಿದೆ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. 7 ಇದೆ ಅಂತ ಹೇಳ್ತಾರೆ, 8 ಅಂತ ಹೇಳ್ತಾರೆ, ಮೇಲೆ ಇನ್ನೂ 4 ಇದೆ, 12 ಎಲ್ಲ ಹೇಳ್ತಾ ಇರ್ತಾರೆ. ಚಕ್ರ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಅಂದ್ರೆ, ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಇರುವಂಥದ್ದು ನರಗಳು. ಅದೇ ಪ್ರಾಣಮಯ ಕೋಶದಲ್ಲಿ ಅಂದ್ರೆ ನಮ್ಮ ಅನ್ನಮಯ ಕೋಶದಲ್ಲಿರುವಂಥದ್ದು ನರಗಳು, ಪ್ರಾಣಮಯ ಕೋಶದಲ್ಲಿರುವಂಥದ್ದು ನಾಡಿಗಳು, ನರಗಳು ಒಂದೇ. ಈ ಫಿಸಿಕಲ್ ಬಾಡಿಯಲ್ಲಿ ಇರುವಂಥದ್ದು ನರಗಳು. ಮತ್ತೆ ಈ ಅಂದ್ರೆ ನಮ್ಮ ಪ್ರಾಣಮಯ ಕೋಶಕ್ಕೆ ಹೋದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶದಲ್ಲಿರುವಂತ ಎಲ್ಲ ನಾಡಿಗಳು. ಈ ನಾಡಿಗಳೆಲ್ಲ ಏನಾಗತ್ತೆ ಅಂದ್ರೆ, ಪ್ರತಿಯೊಂದು ಅಂಗಕ್ಕೆ ನಾಡಿಗಳು ಸಂಪರ್ಕ ಹೊಂದಿರ್ತದೆ. ಈ ನಾಡಿಗಳು ಎಲ್ಲ ಹೋಗ್ತಾ ಇರುವಾಗ ಒಂದು ಪ್ರಾಂತದಲ್ಲಿ ಅಲ್ಲಿ ಟರ್ಮಿನೇಟ್ ಆಗತ್ತೆ, ಅಂದ್ರೆ ಅಲ್ಲಿ ಕೇಂದ್ರೀಕರನಾಗಿ ಆ ಸೆಂಟರ್, ಆ ಕೇಂದ್ರೀಕರನಾಗಿರುವಂತಹ ಪಾಯಿಂಟ್ ಅಲ್ಲಿಂದ, ಅಂದ್ರೆ ಅದು ಎನರ್ಜಿ ಸೆಂಟರ್ ಅಂತ ಕರೀತೀವಿ ನಾವು, ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರದಿಂದ ಎಲ್ಲಾ ಅವಯವಗಳು ಈಗಾಗಲೇ ಕನೆಕ್ಟ್ ಆಗಿರ್ತದೆ. ಒಂದೊಂದು ಅವಯವಕ್ಕೂ ಒಂದು ನಾಡಿ ಮತ್ತೆ ಆ ಶಕ್ತಿ ಕೇಂದ್ರದಿಂದ ಹೋಗಿರ್ತದೆ. ಶಕ್ತಿ ಅನ್ನೋದು ಮೇಲೆ ಬ್ರಹ್ಮರಂಧ್ರದಿಂದ ವಿಶ್ವಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸಿದ್ರೆ ಅದು ಹೋಗ್ಬೇಕಾಗಿರುವಂತ ರೀತಿ ಏನಂತಂದ್ರೆ, ಫಸ್ಟ್ ಮೊದಲನೇದಾಗಿ ಈ ಸ್ವಿಚ್ ಪಾಯಿಂಟ್ಸ್ ಇವೆಲ್ಲಾನು ಕೇಂದ್ರಗಳು. ಈ ಸ್ವಿಚ್ ಪಾಯಿಂಟ್ಸ್ ತರ ಒಂದು ಕೇಂದ್ರದಲ್ಲಿ ಜಂಕ್ಷನ್ ಬಾಕ್ಸಸ್ ಅಲ್ಲಿ ಹೋಗಿ ಅಲ್ಲಿಂದ ಎಲ್ಲ ಈ
ಈ ನಾಡಿಗಳೇನಿದೆಯೋ ನಾಡಿಗಳ ಮುಖಾಂತರ ಒಂದೊಂದು ಅಂಗಕ್ಕೆ ಈ ಪ್ರಾಣಶಕ್ತಿ ಪ್ರವಾಹ ಮಾಡ್ತಾ ಇರ್ತದೆ. ಆ ಪ್ರಾಣಶಕ್ತಿ ಸರಬರಾಜು ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಅವಾಗ ಎಷ್ಟು ಶಕ್ತಿ ಕೇಂದ್ರಗಳು ಈ ತರ ಇರೋದಂದ್ರೆ ಸುಮಾರು ಲೆಕ್ಕ ಮಾಡಿರೋದು 1261 ಚಕ್ರಗಳಿದೆ. ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೂ ಸ್ವಲ್ಪ ಇಂಪಾರ್ಟೆಂಟು ಅಂದ್ರೆ ಹೆಚ್ಚು ಅಂದ್ರೆ ಪ್ರಧಾನ ಅಂಗಗಳು ಕನೆಕ್ಟ್ ಆಗಿರುವಂತದ್ದು ನೋಡಕ್ ಹೋದ್ರೆ 114 ಇದೆ. ಇನ್ನು ಸ್ವಲ್ಪ ನಾವು ನೋಡ್ತಾ ಹೋದ್ರೆ ಕೊನೆಯದಾಗಿ ಒಂದು 7 ಚಕ್ರಗಳು ಅಂತ ನಾವು ಲೆಕ್ಕ ಮಾಡ್ತೀವಿ. 7 ಚಕ್ರಗಳು ಏನಪ್ಪಾ ಅಂತಂದ್ರೆ 7 ಅಂತಃಸ್ರಾವಿಕ ಗ್ರಂಥುಗಳ ಕನೆಕ್ಟ್ ಆಗಿರ್ತದೆ. ಸರಿ ಸರಿ. ಓಕೆ, ಅದಕ್ಕೂ ನಾವೇನು ಯಾಕೆ ಈ 7 ಚಕ್ರಗಳಿಗೆ ಪ್ರಾಧಾನ್ಯ ಕೊಡ್ತೀವಿ ಅಂದ್ರೆ ಈ 7 ಚಕ್ರಗಳು ಯಾವ ತರ ಅಂದ್ರೆ ಮೈನ್ ಜಂಕ್ಷನ್ ಬಾಕ್ಸ್ ಇವೆಲ್ಲ. ಮೈನ್ ಜಂಕ್ಷನ್ ಬಾಕ್ಸ್ ಅಂದ್ರೆ ಎಲ್ಲಾ ಪ್ರಧಾನ ಅಂಗಗಳು ಇಲ್ಲಿ ಕನೆಕ್ಟ್ ಆಗಿರ್ತದೆ ನೋಡಿ. ಒಂದು ಹೃದಯ, ಒಂದು ಲಂಗ್ಸ್, ಒಂದು ಹೇಳ್ಬೇಕಂದ್ರೆ ಶ್ವಾಸಕೋಶಗಳು, ಜೀರ್ಣಕೋಶ, ಮತ್ತೆ ಪ್ಯಾನ್ಕ್ರಿಯಾಸು, ಲಿವರು, ಮತ್ತೆ ಇವೆಲ್ಲ ಪ್ರಧಾನ ಅಂಗಗಳು ಈ 7 ಚಕ್ರಗಳಿಗೆ ಮಾತ್ರ ಕನೆಕ್ಟ್ ಆಗಿರ್ತದೆ. ಅಂದ್ರೆ ಈ 7 ಎನರ್ಜಿ ಸೆಂಟರ್ಸ್ ಮಾತ್ರ ಸಂಪರ್ಕ ಹೊಂದಿರ್ತದೆ. ಅದಕ್ಕೆ ನಾವು 7 ಚಕ್ರ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೂ ಯಾವ ತರ ಸಕ್ರಿಯಗೊಳಿಸ್ಕೋಬೇಕು, ಈ 7 ಚಕ್ರಗಳನ್ನು ಸಕ್ರಿಯಗೊಳಿಸ್ಕೊಂಡ್ರೆ ಸಾಕು. ಮಿಕ್ಕಿದ ಚಿಕ್ಕ ಚಿಕ್ಕ ಎನರ್ಜಿ ಸೆಂಟರ್ಸ್ ತಾವಂತ ಅವೇನಾಗ್ತದೆ ಯಾವಾಗಲೂ ಸಕ್ರಿಯಗೊಳಿಸ್ಕೊಂತಾ ಇರ್ತದೆ. ಎನರ್ಜಿ ಈ ಶಕ್ತಿ ಪ್ರವಾಹ ಸರಬರಾಜು ಆಗ್ತಾ ಇರುವಾಗ ಅದು ಆಟೋಮೆಟಿಕ್ ಆಕ್ಟಿವೇಶನ್ ಆಗ್ತಾ ಹೋಗ್ತದೆ. ಆದ್ರೆ ಈ 7 ಚಕ್ರಗಳು ಮಾತ್ರ ಪ್ರಾಧಾನ್ಯವಾಗಿ ನಾವು ಇದಕ್ಕೆ ಗಮನ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಆಧ್ಯಾತ್ಮಿಕವಾಗಿ ಧ್ಯಾನ ಹೆಚ್ಚಾಗಿ ಮಾಡ್ಬೇಕು. ಧ್ಯಾನ 2 ತಾಸು 3 ತಾಸು ಆತರ ಮಾಡ್ತಾ ಹೋದ್ರೆ ಈ ಎಲ್ಲಾ ಚಕ್ರಗಳನ್ನು ತಾವಂತ ಅಂದ್ರೆ ಏನು ಅದಕ್ಕೇನು ಕೃತಿಕವಾಗಿ ಏನ್ ಮಾಡೋದು ಬೇಕಾಗಿಲ್ಲ. ಸಹಜವಾಗಿ ಈ ಶಕ್ತಿ ಪ್ರವಾಹ, ಈ ವಿಶ್ವಶಕ್ತಿ ನಾವು ಹೆಚ್ಚು ತಗೊಂಡವಾಗ ನಮ್ಮ ಹೊರಗಡೆ ಅವಾಗ ಎಲ್ಲಾ 7 ಚಕ್ರಗಳನ್ನು ಸಕ್ರಿಯಗೊಳಿಸ್ಕೊತೀವಿ. ಸೊ ಪೂರ್ಣಗೊಳಿಸ್ಕೊತೀವಿ ಮತ್ತೆ ಸಕ್ರಿಯಗೊಳಿಸ್ಕೊತೀವಿ. ಅದು ಒಂದು ಪದ್ಧತಿ ಮಾಡ್ಕೊಂಡು ವಿಧಾನ ಅಲ್ವಾ. ಸೊ ಇದಕ್ಕೇನು ಸಪರೇಟ್ ಪದ್ಧತಿ ಯಾವ್ದು ಇಲ್ಲ. ಅದು ಒಂದು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ನಮ್ಮ ದೇಹ ಮುಖಾಂತರ ಮಾತಾಡಿದ್ರೆ, ದೇಹದ ಪರವಾಗಿ ಮಾತಾಡಿದ್ರೆ, ಭೌತಿಕವಾಗಿ ಮಾತಾಡಿದ್ರೆ 7 ಚಕ್ರಗಳಿಗೂ 7 ಅಂತಃಸ್ರಾವಿಕ ಗ್ರಂಥುಗಳಿಗೆ ನೇರ ಸಂಬಂಧ ಇದೆ. ಈ ಅಂತಃಸ್ರಾವಿಕ ಗ್ರಂಥುಗಳು ಈಗಾಗಲೇ ನಾನು ಈ ಬೆಳಗ್ಗೆ ಬ್ಯಾಚಲ್ಲಿ ನಾನು ಪೂರ್ತಿ ಅಂತಃಸ್ರಾವಿಕ ಗ್ರಂಥದ ಬಗ್ಗೆ ಪೂರ್ತಿ ಕೊಟ್ಟಿದ್ದೀನಿ. ಪೂರ್ತಿ ಜ್ಞಾನ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. 7 ಅಂತಃಸ್ರಾವಿಕ ಗ್ರಂಥುಗಳು 7 ಸ್ವಿಚ್ ಬೋರ್ಡ್ ತರ ಇದೆಲ್ಲ. ಅಂದ್ರೆ ನಮ್ಮ ಕೈ ಒಳಗಡೆ ಎಲ್ಲಾ ಸೆಂಟರ್ಸ್ ಇರತ್ತೆ. ಅವನು ಸ್ವಲ್ಪ ಆಕ್ಯುಪ್ರೆಷರ್ ಇಂದ ಪ್ರತಿಯೊಂದು ದಿವಸ ಈ 7 ಅಂತಃಸ್ರಾವಿಕ ಗ್ರಂಥಿಗಳಿಗೆ ಸಂಬಂಧಿತ ಏನಿದೆಯೋ ಆ 7 ಪಾಯಿಂಟ್ಸ್ ಇರ್ತದೆ. 7 ಪಾಯಿಂಟ್ಸ್ ನಮ್ಮ ಕೈಯಲ್ಲಿ ಇರುತ್ತೆ. 2 ಕೈಯಲ್ಲಿ ಖಂಡಿತವಾಗಿರುತ್ತೆ. ಅದನ್ನು ಸ್ವಲ್ಪ ಆಕ್ಯುಪ್ರೆಷರ್ ಮುಖಾಂತರ ಅದನ್ನು ಸಕ್ರಿಯಗೊಳಿಸ್ಕೊಂಡ್ರೆ, ಇಲ್ಲ ಅಂದ್ರೆ ಒತ್ತಡ ಕೊಡ್ತಾ ಹೋದ್ರೆ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ 8 ಪಾಯಿಂಟ್ ಇದೆ. ಈ 2 ಹಸ್ತದಲ್ಲಿ 8 ಪಾಯಿಂಟ್ ಸಿಗತ್ತೆ ನಿಮಗೆ. ಆ ಪಾಯಿಂಟ್ ಗಳನ್ನು ಗುರುತಿಸಿ ಸ್ವಲ್ಪ ಅಲ್ಲಿ ಪ್ರೆಷರ್ ಕೊಡ್ತಾ ಹೋದ್ರೆ ಒಂದು ನಿಮಿಷ ಕಾಲ ಒಂದು ಕೇಂದ್ರದಲ್ಲಿ, ಇನ್ನೊಂದು ನಿಮಿಷ ಕಾಲ ಇನ್ನೊಂದು ಕೇಂದ್ರದಲ್ಲಿ, ಎಲ್ಲಾ ಸೇರಿ ಒಂದು 10 ನಿಮಿಷದಲ್ಲಿ ಪೂರ್ಣಗೊಳಿಸ್ಕೋಬಹುದು. ಈ ತರ ಮಾಡ್ತಾ ಹೋದ್ರೆ ಅಲ್ಲಿನೂ ನಿಮ್ಗೆ ಈ ಚಕ್ರ ಆಕ್ಟಿವೇಶನ್ ಆಗತ್ತೆ. ನಿಮ್ಮ ಭೌತಿಕ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಯಾವ ರೋಗಗಳು ಬರಲ್ಲ. ಸಂತೋಷ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್, ಸಂತೋಷ ಆಯ್ತು. ರೈಟ್. ಓಕೆ ಸ್ನೇಹಿತರೆ, ಸೊ ಈಗ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗಾಗಲೇ 11 ಮೇಲೆ ಆಗಿದೆ. ರೈಟ್. ಯಾವುದು ಪ್ರಶ್ನೆ ಇಲ್ಲ ಅಂತ ಅನ್ಕೋತೇನೆ. ಪ್ರಿನ್ಸ್ ಅವ್ರು ಯಾರೋ ಕೈ ಎತ್ತಿದ್ರೆ? ಪ್ರಿನ್ಸ್ ಅವ್ರು ಯಾರು? ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮ ಭಾಗವಹಿಸೋದಕ್ಕೂ ಇಷ್ಟವರೆಗೂ ನೀವು ತಾಳ್ಮೆಯಿಂದ ಎಲ್ಲ ಕೇಳಿಸ್ಕೊಡೋದಕ್ಕೂ ತಮಗೆಲ್ಲರಿಗೂ ಆತ್ಮಪೂರ್ವಕ ವಂದನೆಗಳು. ನಮಸ್ತೆ. ಶುಭರಾತ್ರಿ.